ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್, ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳನ್ನು ಕುರಿತು ನಾವು ಅಧ್ಯಯನ ಮಾಡೋಣ. ನಾವು ಇಂದು ಅಧ್ಯಯನ ಮಾಡುತ್ತಿರುವಂತ ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳು ಜಿಪಿಎಸ್ಆರ್ ಪರೀಕ್ಷೆಗೆ, ಎಚ್ಎಸ್ಆರ್ ಪರೀಕ್ಷೆಗೆ, ಪಿಎಸ್ಆರ್ ಪರೀಕ್ಷೆಗೆ ಮತ್ತು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗುವಂತ ಮಾಹಿತಿಯನ್ನು ಇಂದು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನು ಮಾಡಲಿದ್ದೀನಿ. ನಾವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕುರಿತು ಅಧ್ಯಯನ ಮಾಡುತ್ತಿರುವಾಗ ಅಥವಾ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕುರಿತು ಅಧ್ಯಯನ ಮಾಡುವಾಗ, ರಾಜ್ಯ ಪ್ರಶಸ್ತಿಗಳನ್ನು ಕುರಿತು ಅಧ್ಯಯನ ಮಾಡುವಾಗ ಯಾವ ಯಾವ ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅನ್ನೋದು ಏನಪ್ಪಾ ಅಂದ್ರೆ ಒಂಚೂರು ಡಿಸ್ಕಸ್ ಅನ್ನು ಮಾಡಿ. ಯಾವುದೇ ಪ್ರಶಸ್ತಿಯನ್ನು ಕುರಿತು ನೀವು ಸ್ಟಡಿ ಮಾಡ್ತಿದ್ರ ಅಂದ್ರೆ ಆ ಪ್ರಶಸ್ತಿ ಮೇಲೆ ಯಾವ ಯಾವ ಅಂಶಗಳನ್ನು ನಮಗ ಪರೀಕ್ಷೆಯಲ್ಲಿ ಕೇಳ್ತಾನ ಅನ್ನೋದು, ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಅಂಶಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾನೆ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ. ಆ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿ ಇರ್ತದೆ. ಎಲ್ಲಾ ಮಾಹಿತಿ ನಮಗೆ ಓದ್ಕೊಳಕ್ ಆಗ್ತದನು ಇಲ್ಲ, ಆದ್ರ ಅಲ್ಲೊಂದಿಷ್ಟು ಇರುವಂತ ಅಂಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ಪರೀಕ್ಷೆ ಕೇಳ್ತಿರ್ತಾನ. ಆ ಅಂಶಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ನೆನಪಿನಲ್ಲಿ ಇಟ್ಕೋಬೇಕು, ಸಾಧ್ಯವಾದ್ರ ನೋಟನ್ನ ಮಾಡ್ಕೋಬೇಕು. ಸರ್ ಅಂತವ್ ಯಾವ್ಯಾವ ಅದಾವ್ರಿ ಅಂತ ನೋಡ್ರಿ. ಒಂದನೇದ್ದು ಕ್ಷೇತ್ರ. ಯಾವ ಪ್ರಶಸ್ತಿನಿ ಯಾವ ಕ್ಷೇತ್ರಕ್ಕೆ ನೀಡ್ತಾರ ಅನ್ನೋದು ಏನಪ್ಪಾ ಅಂದ್ರ ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಾನೆ, ಪದೇ ಪದೇ ಕೇಳ್ತಿರ್ತಾನೆ. ನೊಬೆಲ್ ಪ್ರಶಸ್ತಿನಿ ಯಾವ ಕ್ಷೇತ್ರದಲ್ಲಿ ನೀಡ್ತಾರ, ಅಬೆಲ್ ಪ್ರಶಸ್ತಿನಿ ಯಾವ ಕ್ಷೇತ್ರದಲ್ಲಿ ನೀಡ್ತಾರ, ಜ್ಞಾನಪೀಠ ಪ್ರಶಸ್ತಿನಿ ಯಾವ ಕ್ಷೇತ್ರದಲ್ಲಿ ನೀಡ್ತಾರ. ಹಿಂಗೆಲ್ಲ ಏನಾಗ್ತಾವಪ್ಪ ಅಂದ್ರ ನಮಗ ಪ್ರಶ್ನೆಗಳಾಗತಿ. ಇದೇ ಅಂಶಗಳನ್ನ ಇಟ್ಕೊಂಡು ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಬಂದಿದ್ದವ. ನೆಕ್ಸ್ಟ್, ಆ ಪ್ರಶಸ್ತಿನಿ ಯಾವಾಗ ಸ್ಥಾಪನೆ ಮಾಡಿದ್ರು, ಯಾವುದೇ ಒಂದು ಪ್ರಶಸ್ತಿನ ಆ ಪ್ರಶಸ್ತಿ ಸ್ಥಾಪನೆ ಆದ ವರ್ಷವನ್ನ ಏನಾಗ್ಬೇಕಾಗ್ತದಪ್ಪ ಅಂದ್ರ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದ. ನೆಕ್ಸ್ಟ್, ಆ ಪ್ರಶಸ್ತಿನ ಯಾರ ಜನ್ಮದಿನ ಸಲುವಾಗಿ ಅಥವಾ ಯಾರ ಸವಿ ನೆನಪಿಗಾಗಿ ಸ್ಥಾಪನೆ ಮಾಡಿದ್ರು ಅನ್ನೋ ಅಂಶಗಳನ್ನ ಏನಪ್ಪ ನೆನಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಇನ್ನೊಂದು ಅಂಶ ನೋಡ್ರಿ, ಪ್ರೆಸೆಂಟ್ ಆ ಪ್ರಶಸ್ತಿನ ಯಾರು ತೆಗೆದುಕೊಂಡಿದಾರ ಅಂದ್ರೆ ಈ ಸದ್ಯಕ್ಕೆ ನಾವು 2025ನೇ ಸಾಲಿನಲ್ಲಿ ಇದೀವಿ ಅಂದ್ರ ಆ 25ನೇ ಸಾಲಿನ ಆ ಪ್ರಶಸ್ತಿನ ಯಾರಿಗೆ ಕೊಟ್ಟಿದ್ದಾರ, ಯಾಕೆ ಕೊಟ್ಟಿದ್ದಾರ, ಏನು ಕೃತಿಗಳು ಕೊಟ್ಟಿದ್ದಾರೋ, ಏನು ಸಮಾಜ ಸೇವೆ ಕೊಟ್ಟಿದ್ದಾರೋ, ಯಾವ ಕ್ಷೇತ್ರದಲ್ಲಿ ಆ ಪ್ರಶಸ್ತಿನ ಅವ್ರು ತೆಗೆದುಕೊಂಡ್ರು ಅನ್ನೋದು ಏನಪ್ಪಾ ಅಂದ್ರೆ ನಾವು ನೆನಪಿನಿಟ್ಕೋಬೇಕು. ಮತ್ತು ಈ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ, ಯಾವುದೇ ಒಂದು ಪ್ರಶಸ್ತಿ ಅಲ್ಲ, ಆ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ವ್ಯಕ್ತಿ ಇರಬೇಕು ಮತ್ತು ಮೊದಲ ಮಹಿಳೆ. ಈ ಎರಡು ಅಂಶಗಳನ್ನ ಏನಪ್ಪಾ ಅಂದ್ರೆ ಕಂಪಲ್ಸರಿ ನೀವು ನೆನಪಿಟ್ಕೋಬೇಕು. ನಾವು ಇವತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಅಧ್ಯಯನ ಮಾಡ್ತಿರೋದ್ರಿಂದ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಮೊದಲು ತೆಗೆದುಕೊಂಡ ಭಾರತೀಯ ವ್ಯಕ್ತಿಗಳು ಯಾರದಾರ ಅದನ್ನು ಸಹ ಏನಪ್ಪಾ ಅಂದ್ರೆ ನಾವು ನೋಟ್ ಮಾಡ್ಕೋಬೇಕು. ಯಾವುದೇ ಒಂದು ಪ್ರಶಸ್ತಿ ಸ್ಟಡಿ ಮಾಡ್ತಿದ್ದೀವಪ್ಪ ಅಂದ್ರ ಅಲ್ಲಿ ಯಾವ್ಯಾವ ಅಂಶಗಳನ್ನ ನೆನಪಿಟ್ಕೋಬೇಕಂದ್ರ ಒಂದು ಕ್ಷೇತ್ರ, ಒಂದು ಸ್ಥಾಪನೆ, ಯಾರ ಹೆಸರಿನಲ್ಲಿ ಅದನ್ನ ಸ್ಥಾಪನೆ ಮಾಡಿದಾರ, ಪ್ರೆಸೆಂಟ್ ಇಯರ್ ಆ ಪ್ರಶಸ್ತಿನ ಯಾರ ತೆಗೆದುಕೊಂಡಿದ್ದಾರೆ, ನೆಕ್ಸ್ಟ್ ಆ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ, ಮೊದಲ ಮಹಿಳೆ. ನಾವು ಇವತ್ತು ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳನ್ನ ಅಧ್ಯಯನ ಮಾಡ್ತಿರೋದ್ರಿಂದ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ಭಾರತೀಯ ವ್ಯಕ್ತಿಗಳು ಯಾರದಾರ ಅನ್ನೋದ್ರ ಕುರಿತು ಏನಪ್ಪಾ ಅಂದ್ರ ಈ ಎಲ್ಲಾ ಅಂಶಗಳನ್ನ ನಾವು ನೋಟ್ ಮಾಡ್ಕೋಬೇಕು. ಮತ್ತು ಸಾಧ್ಯವಾದ್ರೆ ನಿಮ್ ತಲೆಯಲ್ಲಿ ಈ ಮಾಹಿತಿನ ಏನ್ ಮಾಡ್ರಪ್ಪ ಅಂದ್ರ ಸ್ಟೋರ್ ಅನ್ನ ಮಾಡ್ಕೊಳ್ರಿ. ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಯಾವ ವಿಷಯದ ಕುರಿತು ಡಿಸ್ಕಸ್ ಅನ್ನು ಮಾಡ್ತಿದ್ವಿ ಅಂದ್ರೆ ಆಲ್ರೆಡಿ ಗೊತ್ತಾಗ್ಯದ. ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳು, ಇಂಟರ್ನ್ಯಾಷನಲ್ ಅವಾರ್ಡ್ಗಳ ಕುರಿತು ಏನಪ್ಪಾ ಅಂದ್ರೆ ಇವತ್ತು ಅಧ್ಯಯನ ಮಾಡಾಕುಂತೀವಿ. ನೋಡ್ರಿ, ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಮೊದಲಿಗೆ ಬರುವುದು ಯಾವುದಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ಬರ್ತದ. ಯಾವ ಪ್ರಶಸ್ತಿ ಬರ್ತದ? ಮೊದಲಿಗೆ ಬರುವುದು ಯಾವುದಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ಬರ್ತದ. ಜಗತ್ತಿನ ಅತ್ಯಂತ ಶ್ರೇಷ್ಠ ಹಾಗೂ ಪ್ರತಿಷ್ಠಿತ ಪ್ರಶಸ್ತಿ ಯಾವುದಂದ್ರ ನೊಬೆಲ್ ಪ್ರಶಸ್ತಿ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ಬಹಳ ಪ್ರಖ್ಯಾತಿ ಪಡೆದಂತದ್ದು, ಬಹಳ ಪ್ರತಿಷ್ಠಿತೆಯಿಂದ ಇರುವಂತ ಪ್ರಶಸ್ತಿ ಯಾವುದಂದ್ರ ನೊಬೆಲ್ ಪ್ರಶಸ್ತಿ ಬರ್ತದ. ಯಾವ್ದು ಬರ್ತದ? ನೊಬೆಲ್ ಪ್ರಶಸ್ತಿ ಬರ್ತದ. ಈಗ ನೊಬೆಲ್ ಪ್ರಶಸ್ತಿ ಇತಿಹಾಸ ಮತ್ತು ಹಿನ್ನೆಲೆ ಏನಿದೆ ನೋಡ್ರಿ. ಈ ನೊಬೆಲ್ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡಿದ್ರ ಅಂದ್ರ 1895ರಲ್ಲಿ. ನೊಬೆಲ್ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡ್ತಾರ? 1895ರಲ್ಲಿ ಏನಾಗ್ತದಪ್ಪ ಅಂದ್ರ ಈ ಪ್ರಶಸ್ತಿನ ಸ್ಥಾಪನೆ ಮಾಡ್ತಾರ. ಈ ಪ್ರಶಸ್ತಿನ ಯಾರ ಸ್ಥಾಪನೆ ಮಾಡ್ತಾರ ಅಂದ್ರ ಸ್ಥಾಪಕರು ಯಾರಪ್ಪ ಅಂದ್ರ ಆಲ್ಫ್ರೆಡ್ ನೊಬೆಲ್ ಅವರು ಬರ್ತಾರ. ಯಾರು ಬರ್ತಾರ? ಆಲ್ಫ್ರೆಡ್ ನೊಬೆಲ್ ಅವರು ಏನಪ್ಪಾ ಅಂದ್ರ ಈ ಪ್ರಶಸ್ತಿನ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಈ ಆಲ್ಫ್ರೆಡ್ ನೊಬೆಲ್ ಅವರು ಯಾರು? ಈ ಆಲ್ಫ್ರೆಡ್ ನೊಬೆಲ್ ಅವರು ಯಾರಪ್ಪ ಅಂದ್ರ ಸ್ವೀಡನ್ ದೇಶದ ವಿಜ್ಞಾನಿ ಆತ. ಆಲ್ಫ್ರೆಡ್ ನೊಬೆಲ್ ಯಾವ ದೇಶದವರು? ಸ್ವೀಡನ್ ದೇಶದವರು. ಈ ಸ್ವೀಡನ್ ದೇಶದ ವಿಜ್ಞಾನಿ ಆಗಿದ್ರು.
ಇವರ ಹೆಸರಿನಲ್ಲಿ ಏನಾಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನ ನೀಡ್ತಾರೆ. ನೊಬೆಲ್ ಪ್ರಶಸ್ತಿಯನ್ನ ಯಾರ ಹೆಸರಿನಲ್ಲಿ ನೀಡ್ತಾರ? ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಿನಲ್ಲಿ ಏನಾಗ್ತಾರಪ್ಪ ಅಂದ್ರ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನ ನೀಡ್ತಾರ. ಯಾವ ಪ್ರಶಸ್ತಿಯನ್ನ ನೀಡ್ತಾರ? ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಏನಾಗ್ತದಪ್ಪ ಅಂದ್ರ ಘೋಷಣೆ ಮಾಡ್ತಾರ. ಯಾವ ತಿಂಗಳಿನಲ್ಲಿ ಘೋಷಣೆ ಮಾಡ್ತಾರ ನೊಬೆಲ್ ಪ್ರಶಸ್ತಿನ? ಅಕ್ಟೋಬರ್ ತಿಂಗಳಿನಲ್ಲಿ ಏನಾಗ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾರ. ನೋಡ್ರಿ, ಆಲ್ಫ್ರೆಡ್ ನೊಬೆಲ್ ಅವರು ಡೈನಮೈಟ್ ಅನ್ನ ಕಂಡುಹಿಡಿತಾರೆ. ಯಾವ ಮೈಟ್ ಅನ್ನ ಕಂಡುಹಿಡಿತಾರ? ಅವರು ಡೈನಮೈಟ್ ಅನ್ನ ಕಂಡುಹಿಡಿತಾರೆ. ಆ ಡೈನಮೈಟ್ ಕಂಡುಹಿಡಿದ ಸಲುವಾಗಿ ಅವ್ರಿಗೆ ಅಪಾರವಾದ ಏನಾಗ್ತದಪ್ಪ ಅಂದ್ರ ಆಸ್ತಿ ಸಂಗ್ರಹ ಆಗ್ತದ. ಏನಾಗ್ತದ? ಆಸ್ತಿ ಸಂಗ್ರಹ ಆಗ್ತದ. ಅದ್ರ ಸಲುವಾಗಿ ತಮ್ಮ ಮರಣದ ನಂತರ ತಮ್ಮ ಹೆಚ್ಚಿನ ಆಸ್ತಿ ಏನದಲ್ಲ ಅದರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಮಾನವ ಕುಲಕ್ಕೆ ಒಳಿತನ್ನು ಮಾಡುವ ಸಾಧಕರಿಗೆ ಈ ಪ್ರಶಸ್ತಿ ನೀಡಲು ಏನಾಗ್ತಾರಪ್ಪ ಅಂದ್ರ ಅವರು ಮೀಸಲಿಟ್ರು. ನೋಡ್ರಿ, ನಮ್ಮ ಪರೀಕ್ಷೆ ಕೇಳಬಹುದು, ಜಿಕೆ ಕ್ವಶನ್ಸ್ ಆಗಿ ಬರಬಹುದು. ಏನ್ ಬರಬಹುದ್ರಿ? ಡೈನಮೈಟ್ ಅನ್ನು ಯಾರು ಸಂಶೋಧನೆ ಮಾಡಿದರು? ಯಾರು ಕಂಡು ಹಿಡಿದರು? ಯಾರು ಕಂಡು ಹಿಡಿದ್ರು? ಆಲ್ಫ್ರೆಡ್ ನೊಬೆಲ್ ಅವರು. ಸರ್, ಇದು ಡೈನಮೈಟ್ ಅಂದ್ರೆ ಏನ್ರಿ? ಡೈನಮೈಟ್ ಅಂದ್ರೆ ಏನಪ್ಪಾ ಅಂದ್ರ ಇದೊಂದು ಸ್ಫೋಟಕ ವಸ್ತು. ಇದು ಏನಾಗಿದೆ? ಇದೊಂದು ಸ್ಫೋಟಕ ವಸ್ತು. ವಿದ್ಯೆಗಳಲ್ಲಿ ಏನಪ್ಪಾ ಅಂದ್ರ ಅಪಾರ ಪ್ರಮಾಣದಲ್ಲಿ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರ ಬಳಕೆ ಮಾಡಿದ್ರು. ಹಾಗಾಗಿ ಇವ್ರು ಏನಾದ್ರಪ್ಪ ಅಂದ್ರ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಹಣ ಬರ್ತದ. ಆ ಹಣದೊಳಗ 94% ಎಷ್ಟು? 94% ಭಾಗವನ್ನು ಈ ಪ್ರಶಸ್ತಿ ಸ್ಥಾಪನೆಗೆ ಏನಾಗ್ತಾರಪ್ಪ ಅಂದ್ರ ಆಲ್ಫ್ರೆಡ್ ನೊಬೆಲ್ ಅವರು ಮೀಸಲಿಡ್ತಾರ. ತಮ್ಮ ಜೀವಮಾನದಲ್ಲಿ ಗಳಿಸಿದಂತ ಒಟ್ಟು ಆಸ್ತಿಯಲ್ಲಿ ಎಷ್ಟು ಭಾಗವನ್ನು ಅವರು ಮೀಸಲಿಟ್ಟು ವೀಲ್ ಅನ್ನು ಬರೀತಾರಪ್ಪ ಅಂದ್ರ 94%. ಎಷ್ಟು ಇಡ್ತಾರ? 94% ಆಸ್ತಿ ಭಾಗವನ್ನು ಈ ಪ್ರಶಸ್ತಿಗೆ, ಯಾವ ಪ್ರಶಸ್ತಿಗೆ? ನೊಬೆಲ್ ಪ್ರಶಸ್ತಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಮೀಸಲಿಡ್ತಾರ. ನೋಡ್ರಿ, ಈ ನೊಬೆಲ್ ಪ್ರಶಸ್ತಿನ ಯಾರಿಗೆ ನೀಡ್ತಾರ ಅಂದ್ರ ಮಾನವ ಕುಲಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ನೀಡಲಾಗ್ತದ. ಮಾನವ ಕುಲಕ್ಕೆ ಯಾರು ಒಳಿತು ಮಾಡ್ತಾರ? ಮಾನವ ಕುಲಕ್ಕಾಗಿ ಏನ್ ಕುಲ ಅದಲ್ಲ, ಆ ಕುಲದ ಏಳಿಗೆಯಾಗಿ ಶ್ರೇಷ್ಠ ಕೆಲಸಗಳನ್ನ ಯಾರು ಮಾಡ್ತಾರ? ಅಂತ ವ್ಯಕ್ತಿಗಳನ್ನ ಗುರುತಿಸಿ ಏನ್ ಮಾಡ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಯಾವ ಪ್ರಶಸ್ತಿಯನ್ನ ಕೊಡ್ತಾರ? ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ನೋಡ್ರಿ, ಈ ಪ್ರಶಸ್ತಿಯನ್ನ ಯಾವಾಗ ಕೊಡ್ತಾರ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೀನಿ. ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರ. ಯಾವ ತಿಂಗಳಲ್ಲಿ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾರ? ಸಾರಿ, ಕೊಡಂಗಿಲ್ಲ. ಬರೀ ಘೋಷಣೆ ಅಕ್ಟೋಬರ್ ತಿಂಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾರ. ಆದ್ರೆ ಪ್ರತಿ ವರ್ಷ ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿಯಾದ ಡಿಸೆಂಬರ್ 10ರಂದು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತದೆ. ನೊಬೆಲ್ ಪ್ರಶಸ್ತಿನ ಯಾವ ದಿನ ವಿತರಣೆ ಮಾಡ್ತಾರಪ್ಪ ಅಂದ್ರ ಡಿಸೆಂಬರ್ 10ಕ್ಕೆ. ಅವತ್ತು ಯಾಕೆ ಅದನ್ನ ವಿತರಣೆ ಮಾಡ್ತಾರ? ಅವತ್ತ ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿ ಆಗಿರ್ತದ. ಅದ್ರ ಸಲುವಾಗಿ ಏನಪ್ಪ ಅಂದ್ರ ಡಿಸೆಂಬರ್ 10ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಅಕ್ಟೋಬರ್ ತಿಂಗಳದೊಳಗೆ ಏನ್ ಮಾಡ್ತಾರ? ಘೋಷಣೆ ಮಾಡ್ತಾರ. ಡಿಸೆಂಬರ್ ತಿಂಗಳದಾಗ ಏನ್ ಮಾಡ್ತಾರ? ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರ. ಪ್ರದಾನ ಮಾಡ್ತಾರೆ. ಹಾಗಾದ್ರೆ ನೊಬೆಲ್ ಪ್ರಶಸ್ತಿಯನ್ನು ಮೊದಲಿಗೆ ಯಾವ ವರ್ಷ ಕೊಟ್ರಿ? ನೋಡ್ರಿ, ಮೊದಲಿಗೆ ನೊಬೆಲ್ ಪ್ರಶಸ್ತಿನ ಯಾವ ವರ್ಷ ಕೊಟ್ರಂದ್ರ 1901ರಲ್ಲಿ ನೀಡಲಾಯ್ತು. ನೋಡ್ರಿ, ನೊಬೆಲ್ ಪ್ರಶಸ್ತಿ ಸ್ಥಾಪನೆ ಆಗಿದ್ದವಾಗ ಯಾವಾಗ ಹೇಳ್ರಿ ನೋಡೋಣ? 1895ರಲ್ಲಿ ಸ್ಥಾಪನೆ ಆಯ್ತು. ಆದ್ರ ಅದ್ರ ಮೊದಲಿಗೆ ವಿತರಣೆ ಮಾಡಿದ ಯಾವ ವರ್ಷ ಅಂದ್ರ 1901. ಸ್ಥಾಪನೆ ಆಗಿ 6ನೇ ವರ್ಷಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರ. ಯಾವ ಪ್ರಶಸ್ತಿಯನ್ನ ಕೊಡ್ತಾರ? ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಆದ್ರ ಈ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಅಂಶ ಇದೆ ನೋಡ್ರಿ. ಈ ನೊಬೆಲ್ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಗುವುದಿಲ್ಲ. ಏನಾಗಂಗಿಲ್ಲ. ನೊಬೆಲ್ ಪ್ರಶಸ್ತಿಯನ್ನು ಕೇವಲ ಜೀವಂತವಿದ್ದ ವ್ಯಕ್ತಿಗಳಿಗೆ ಮಾತ್ರ ಏನಾಗ್ತಾರಪ್ಪ ಅಂದ್ರೆ ಅದನ್ನ ನೀಡ್ತಾರ. ಮರಣೋತ್ತರವಾಗಿ ಏನಾಗಂಗಿಲ್ಲಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ನೀಡುವುದಿಲ್ಲ. ನೋಡ್ರಿ, ಇಲ್ಲಿ ಏನೇನ್ ನೆನಪಿಟ್ಕೋತೀರಿ ನೀವು? ನೊಬೆಲ್ ಪ್ರಶಸ್ತಿ ಸ್ಥಾಪನೆ ಆದ ವರ್ಷ ನೆನಪಿಟ್ಕೋರಿ. ನೆಕ್ಸ್ಟ್ ಅದನ್ನ ಮೊದಲ ಬಾರಿಗೆ ವಿತರಣೆ ಮಾಡಿದ ನೆನಪಿಟ್ಕೋರಿ. ನೆಕ್ಸ್ಟ್ ಡೈನಮೈಟ್ ಅನ್ನ ಕಂಡು ಹಿಡಿದವರು ಯಾರು? ಆಲ್ಫ್ರೆಡ್ ನೊಬೆಲ್ ಅವರು ಯಾವ ದೇಶದವರು? ನೆಕ್ಸ್ಟ್ ನೊಬೆಲ್ ಪ್ರಶಸ್ತಿನ ಯಾರಿಗೆ ಕೊಡ್ತಾರ? ಈ ಎಲ್ಲಾ ಅಂಶಗಳನ್ನ ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರ ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದ. ಪರೀಕ್ಷೆ ಒಳಗ ಇದೇ ಅಂಶಗಳನ್ನ ಏನಪ್ಪಾ ಅಂದ್ರ ನಮಗ ಕೇಳ್ತಾನೆ. ಇನ್ನೊಂದು ಇಂಪಾರ್ಟೆಂಟ್, ಡಿಸೆಂಬರ್ 10ಕ್ಕೆ
ನಾವು ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿ ಅದ, ಅದ್ರ ಸಲುವಾಗಿ ಆ ಪ್ರಶಸ್ತಿಯನ್ನ ಏನಪ್ಪಾ ಅಂದ್ರೆ ಕೊಡ್ತಾರೆ. ಯಾವ ಪ್ರಶಸ್ತಿಯನ್ನ ಕೊಡ್ತಾರೆ? ನೊಬೆಲ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಅಂತ ಹೇಳಿದಿವಿ. ಇನ್ನೊಂದು ಡಿಸೆಂಬರ್ಗೆ ಇನ್ನೊಂದು ಇಂಪಾರ್ಟೆಂಟ್ ಡೇ ಅದ, ನೋಡೋಣ ಹೇಳ್ರಿ ಏನದ. ಡಿಸೆಂಬರ್ 10ಕ್ಕ ಇನ್ನೊಂದು ಇಂಪಾರ್ಟೆಂಟ್ ಡೇ ಅದ, ಏನ್ ಹೇಳ್ರಿ? ವಿಶ್ವ ಮಾನವ ಹಕ್ಕುಗಳ ದಿನದಲ್ಲಿ ಏನದ? ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಡಿಸೆಂಬರ್ 10ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಡಿಸೆಂಬರ್ 10ಕ್ಕೆ ಏನಪ್ಪಾ ಅಂದ್ರ ಅದನ್ನ ಆಚರಣೆನ ಮಾಡ್ತಾರ. ನೋಡ್ರಿ, ನೊಬೆಲ್ ಪ್ರಶಸ್ತಿ ನೀಡುವ ಪ್ರಮುಖ ಕ್ಷೇತ್ರಗಳ ನೋಡ್ರಿ. ಯಾವ ಪ್ರಶಸ್ತಿ ನೀಡುದು? ನೊಬೆಲ್ ಪ್ರಶಸ್ತಿ ನೀಡುವಂತ ಪ್ರಮುಖ ಕ್ಷೇತ್ರಗಳು. ಆರಂಭದಲ್ಲಿ ನೊಬೆಲ್ ಪ್ರಶಸ್ತಿನ 5 ಕ್ಷೇತ್ರಗಳಲ್ಲಿ ಮಾತ್ರ ನೀಡಲಾಗ್ತಿತ್ತು. ಅಂದ್ರೆ ಏನ್ ನೊಬೆಲ್ ಪ್ರಶಸ್ತಿನ ಸ್ಥಾಪನೆ ಮಾಡಿದ್ರಲ್ಲ, ಸ್ಥಾಪನೆ ಮಾಡಿದಂತ ಸಂದರ್ಭದೊಳಗ ನೊಬೆಲ್ ಪ್ರಶಸ್ತಿನ ಎಷ್ಟು ಕ್ಷೇತ್ರಗಳಲ್ಲಿ ಕೊಡ್ತಿದ್ರಪ್ಪ ಅಂದ್ರೆ 5 ಕ್ಷೇತ್ರಗಳಲ್ಲಿ ಕೊಡ್ತಿದ್ರು. ಎಷ್ಟು ಕ್ಷೇತ್ರದಲ್ಲಿ ಕೊಡ್ತಿದ್ರು? 5 ಕ್ಷೇತ್ರಗಳಲ್ಲಿ ಕೊಡ್ತಿದ್ರು. ಆದರೆ ನಂತರ ಏನಾಯ್ತಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನು ಸೇರಿಸಲಾಯಿತು. ಮಾನವೀಯ ವಿಷಯಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವ ಏಕೈಕ ವಿಷಯ ಯಾವುದಪ್ಪ ಅಂದ್ರ ಅರ್ಥಶಾಸ್ತ್ರ ಬರ್ತದ. ಯಾವುದು? ಮಾನವಿಕ ವಿಷಯಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತ ಏಕೈಕ ವಿಷಯ ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ಬರ್ತದ. ಇಂಪಾರ್ಟೆಂಟ್, ಆಲ್ರೆಡಿ ಏನಾಗಿದಪ್ಪ ಅಂದ್ರೆ ಪರೀಕ್ಷೆಗೆ ಕೇಳಿದಾನ. ಮಾನವಿಕ ವಿಷಯಗಳಂತ ಬರ್ತಾವ. ಎಷ್ಟು? 36 ವಿಷಯಗಳು ಬರ್ತಾವ. ಯಾವ ವಿಷಯಗಳಂದ್ರ ಇತಿಹಾಸ ಬರ್ತದ, ಸಮಾಜಶಾಸ್ತ್ರ ಬರ್ತದ, ರಾಜ್ಯಶಾಸ್ತ್ರ ಬರ್ತದ. ಇವೆಲ್ಲ ಏನಪ್ಪಾ ಅಂದ್ರ ಮಾನವಿಕ ವಿಷಯಗಳು ಬರ್ತಾವ. ಒಟ್ಟ ಎಷ್ಟದಪ್ಪ ಅಂದ್ರ 36. ಆ 36 ವಿಷಯಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ಳುವಂತ ಏಕೈಕ ವಿಷಯ ಯಾವುದಪ್ಪ ಅಂದ್ರ ಅರ್ಥಶಾಸ್ತ್ರ ಬರ್ತದ. ಹಾಗಾದ್ರೆ ಈಗ ಹೇಳಿ, ನೊಬೆಲ್ ಪ್ರಶಸ್ತಿಯನ್ನು ಒಟ್ಟು ಎಷ್ಟು ಕ್ಷೇತ್ರಗಳಲ್ಲಿ ನೀಡ್ತಾರ? ಎಷ್ಟು ಕ್ಷೇತ್ರದಲ್ಲಿ ನೀಡ್ತಾರ? 6 ಕ್ಷೇತ್ರಗಳಲ್ಲಿ ನೀಡ್ತಾರ. ಪ್ರಾರಂಭದಲ್ಲಿ ಅದನ್ನ ಏನ್ ಮಾಡ್ತಿದ್ರು? 5 ಕ್ಷೇತ್ರಗಳಲ್ಲಿ ನೀಡ್ತಿದ್ರು. ನಂತರ ಏನ್ ಮಾಡಿದ್ರಪ್ಪ ಅಂದ್ರೆ ಅರ್ಥಶಾಸ್ತ್ರ ಕ್ಷೇತ್ರ ನೀಡಲಾಗ್ತಿತ್ತು. ಈಗ ಒಟ್ಟಾರೆಯಾಗಿ ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ಕ್ಷೇತ್ರಗಳಲ್ಲಿ ಕೊಡ್ತಾರ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು? 6 ಕ್ಷೇತ್ರ ಅಂತ ಹಾಕ್ಬೇಕು. ನಿಮಗ ಕನ್ಫ್ಯೂಸ್ ಮಾಡೋ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ರೀತಿಯಾಗಿ ಪ್ರಶ್ನೆ ಕೇಳಬಹುದು. ನೊಬೆಲ್ ಪ್ರಶಸ್ತಿಯನ್ನು ಆರಂಭದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ನೀಡುತ್ತಿದ್ದರು? ಮೊದಲನೇ ಆಪ್ಷನ್ಸ್ ಏನ್ ಮಾಡ್ತಾನಪ್ಪ ಅಂದ್ರ 6ನೇ ಕೊಡ್ತಾನ. 2ನೇ ಆಪ್ಷನ್ ಏನಪ್ಪಾ ಅಂದ್ರ 4 ಕೊಡ್ತಾನ. 3ನೇದು 5 ಕೊಡ್ತಾನ. ನೆಕ್ಸ್ಟ್ 4ನೇದು 7 ಕೊಡ್ತಾನ. ಯಾವ್ದು ಹೇಳ್ರಿ ನೋಡೋಣ ಅದ್ರೊಳಗೆ. ಆರಂಭದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ಕ್ಷೇತ್ರಗಳಲ್ಲಿ ನೀಡಲಾಗ್ತಿತ್ತಪ್ಪ ಅಂದ್ರ 5 ಕ್ಷೇತ್ರ. ನಮ್ ತಲೆ ಒಳಗೆ 6 ಕುಂತ ಬಿಟ್ಟಿರ್ತದ. ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ಕ್ಷೇತ್ರಗಳಲ್ಲಿ ಕೊಡ್ತಿದ್ರು? 6 ಕ್ಷೇತ್ರಗಳಲ್ಲಿ. ನೊಬೆಲ್ ಪ್ರಶಸ್ತಿಯನ್ನು ಪ್ರಾರಂಭದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಕೊಡ್ತಿದ್ರು? 5 ಕ್ಷೇತ್ರಗಳಲ್ಲಿ ಕೊಡ್ತಿದ್ರು. ನೋಡ್ರಿ, ಅವು ಯಾವ್ಯಾವದ ನೋಡ್ರಿ ಕ್ಷೇತ್ರಗಳು. 1ನೇದು ಭೌತಶಾಸ್ತ್ರ, 2ನೇದು ರಸಾಯನಶಾಸ್ತ್ರ, 3ನೇದು ವೈದ್ಯಕೀಯ ಅಥವಾ ಶರೀರಶಾಸ್ತ್ರ, 4ನೇದು ಸಾಹಿತ್ಯ, 5ನೇದು ಶಾಂತಿ, 6ನೇದು ಅರ್ಥಶಾಸ್ತ್ರ. ಪ್ರೆಸೆಂಟ್ ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ಕ್ಷೇತ್ರಗಳಲ್ಲಿ ಕೊಡ್ತಾರ ಅಂತ ಹೇಳಿದ್ರೆ ಎಷ್ಟು ಹೇಳ್ಬೇಕು? 6 ಕ್ಷೇತ್ರಗಳಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಾರ. ಅವ್ ಯಾವ್ಯಾವ ನೋಡ್ರಿ, ಇನ್ನೊಂದ್ಸಲ ನನ್ನ ಜೊತೆ ಅಂದ್ಬಿಡ್ರಿ. ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ವೈದ್ಯಕೀಯ ಮತ್ತು ಶರೀರಶಾಸ್ತ್ರ, ಸಾಹಿತ್ಯ ಕ್ಷೇತ್ರ, ಶಾಂತಿ, ನೆಕ್ಸ್ಟ್ ಕೊನೆಯದಾಗಿ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಯಾವ ವರ್ಷ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭ ಮಾಡಿದ್ರ ಅಂದ್ರ 1969ರಲ್ಲಿ ಕೊಡಲು ಪ್ರಾರಂಭ ಮಾಡ್ತಾರ. ಆದ್ರ ಸ್ಥಾಪನೆ ಮಾಡಿದ್ದ ಯಾವಾಗಪ್ಪ ಅಂದ್ರ 1968ರಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು 1968ರಲ್ಲಿ ಸ್ಥಾಪನೆ ಮಾಡಿ 1969ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಸ್ವೀಡನಿನ ಕೇಂದ್ರ ಬ್ಯಾಂಕ್ ಏನಾಗ್ತದಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ಮುಂದಿಗೆ ಏನಪ್ಪ ಅಂದ್ರೆ ನಾನು ಡಿಸ್ಕಸ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ನಮಗ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾನ ಅಂತ ಕೇಳಿದ್ವಿ. ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡುವುದಿಲ್ಲ ಅಂತ ಕೇಳಿದ್ರು. ಯಾವ್ದು ಕೇಳಿದನ ನೋಡಿ, ಕ್ವಶನ್ ಕೇಳ್ರಿ ನಿಮ್ಮೆ. ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡುವುದಿಲ್ಲ? 1ನೇದು ಶರೀರಶಾಸ್ತ್ರ. ಯಾವ ಶಾಸ್ತ್ರ? ಶರೀರಶಾಸ್ತ್ರ. 2ನೇದು ಗಣಿತಶಾಸ್ತ್ರ. 3ನೇದು ಭೌತಶಾಸ್ತ್ರ. 4ನೇದು
ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ ಬರುತ್ತೆ. ಹೇಳ್ರಿ ಹೀಗೆ, ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡೋದು? ಆಲ್ರೆಡಿ ಪರೀಕ್ಷೆಗೆ ಬಂದಿದೆ ಅದು. BMTC ಮೆಕ್ಯಾನಿಕಲ್ ಫೋರ್ಸ್ಗೆ ಏನಪ್ಪಾ ಅಂದ್ರ ಕೇಳಿದನು, ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕೊಡೋದಿಲ್ಲಪ್ಪ ಅಂದ್ರ ಗಣಿತ ಶಾಸ್ತ್ರ. ಗಣಿತದ ವಿಷಯಕ್ಕೆ ಏನಾಗಂಗಿಲ್ಲಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ಕೊಡಲ್ಲ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳು ಕೊಡ್ತಾರಂದ್ರ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ ಅಥವಾ ಶರೀರಶಾಸ್ತ್ರ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರಗಳಲ್ಲಿ ಏನಾಗ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿ ನೀಡ್ತಾರ. ಒಟ್ಟಾರೆ ಈ ಪ್ರಶಸ್ತಿನ ಎಷ್ಟು ಕ್ಷೇತ್ರಗಳಲ್ಲಿ ನೀಡ್ತಾರಂದ್ರ 6 ಕ್ಷೇತ್ರಗಳಲ್ಲಿ ಈ ಪ್ರಶಸ್ತಿ ನೀಡ್ತಾರೆ. ಪ್ರಾರಂಭದಲ್ಲಿ ಅಂದ್ರ 5 ಕ್ಷೇತ್ರಗಳು, ಪ್ರೆಸೆಂಟ್ ಅಂದ್ರೆ ಏನಪ್ಪಾ ಅಂದ್ರ 6 ಕ್ಷೇತ್ರಗಳು ಬರ್ತವ. ಇನ್ನ ನೊಬೆಲ್ ಪ್ರಶಸ್ತಿ ಅಂಕಿ ಅಂಶಗಳು ನೋಡ್ರಿ, ಎಕ್ಸಾಮ್ಗೆ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಸುಮ್ನೆ ಮಾಹಿತಿಗೋಸ್ಕರ ಏನಪ್ಪಾ ಅಂದ್ರ ನೆನಪಿನಲ್ಲಿ ಇಟ್ಕೋರಿ. 1901ರಿಂದ 2025ರವರೆಗೆ ಇಲ್ಲಿವರೆಗೆ ಎಷ್ಟು ಪ್ರಶಸ್ತಿಗಳನ್ನ ಹಂಚಿಕೆ ಮಾಡಿದಾರ ಅಂದ್ರ 633 ಪ್ರಶಸ್ತಿಗಳನ್ನ ಏನಪ್ಪಾ ಅಂದ್ರ ಕೊಟ್ಟಿದಾರ. ಎಷ್ಟು ಮಂದಿ ವಿಜೇತರಾಗಿದ್ದಾರ ಅಂದ್ರ 1026 ಮಂದಿ ಏನಾಗಿದ್ದಾರಪ್ಪ ಅಂದ್ರೆ ವಿಜೇತರಾಗಿದ್ದಾರ. ಈ ನೊಬೆಲ್ ಪ್ರಶಸ್ತಿನ ಎಷ್ಟು ಕ್ಷೇತ್ರದಲ್ಲಿ ಕೊಡ್ತಾರ ಅಂತ ಹೇಳಿದ್ ನಾನು, 6 ಕ್ಷೇತ್ರಗಳಲ್ಲಿ ಕೊಡ್ತಾರ. ನೆಕ್ಸ್ಟ್, ಇಲ್ಲಿವರೆಗೂ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂದ್ರ 68 ಇದೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮಹಿಳೆಯರ ಸಂಖ್ಯೆ ಎಷ್ಟದ? 68 ಮಹಿಳೆಯರು ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನು ಪಡೆದುಕೊಂಡ ಸಂಸ್ಥೆಗಳಂತ ನೋಡಿದಾಗ 28 ಸಂಸ್ಥೆಗಳು ಬರ್ತವೆ. ಎಷ್ಟು ಸಂಸ್ಥೆಗಳು ಈ ಪ್ರಶಸ್ತಿಯನ್ನು ತೆಗೆದುಕೊಂಡು ಇಲ್ಲಿವರೆಗೂ ಪ್ರೆಸೆಂಟ್ 2025ರವರೆಗೂ ಎಷ್ಟು ಸಂಸ್ಥೆಗಳು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದವಪ್ಪ ಅಂದ್ರ 28. ಎಷ್ಟು ಅತಿ ಕಿರಿಯ ವಯಸ್ಸಿನ ವ್ಯಕ್ತಿಗಳು ಯಾರು ಬರ್ತಾರಪ್ಪ ಅಂದ್ರ 17 ಮಂದಿ ಏನ್ ಬರ್ತಾರ. ಹಿರಿಯರು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಈ ಪ್ರಶಸ್ತಿ ಅಂದ್ರ 97 ಜನ ತೆಗೆದುಕೊಂಡಿದ್ದಾರೆ. ಅದೇನು ಪರೀಕ್ಷೆಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡ್ರಿ, ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿದ್ದು ಬಂತು ನೋಡ್ರಿ. ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಸ್ಥಳಗಳು ನೋಡ್ರಿ. ಶಾಂತಿ ಪ್ರಶಸ್ತಿಯನ್ನು ಎಲ್ಲಿ ಕೊಡ್ತಾರ ಅಂದ್ರೆ ಇದು ನಾರ್ವೆ ದೇಶದ ಓಸ್ಲೋ ನಗರದಲ್ಲಿ ಕೊಡ್ತಾರ. ಇದು ಇಂಪಾರ್ಟೆಂಟ್. ಇದು ಕೇಳಿದಾನೆ ಆಲ್ರೆಡಿ ಪರೀಕ್ಷೆಗೆ ಏನ್ ಮಾಡಿದನಪ್ಪ ಅಂದ್ರೆ ಕೇಳಿದಾನೆ. ಶಾಂತಿ ಪ್ರಶಸ್ತಿಯನ್ನು ಎಲ್ಲಿ ಏನಪ್ಪಾ ಅಂದ್ರೆ ನೀಡಲಾಗ್ತದ, ಎಲ್ಲಿ ಪ್ರದಾನ ಮಾಡ್ತಾರಪ್ಪ ಅಂದ್ರ ನಾರ್ವೆ ದೇಶದ ಓಸ್ಲೋ ನಗರದಲ್ಲಿ. ಯಾವ ನಗರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾರಪ್ಪ ಅಂದ್ರ ಓಸ್ಲೋ ನಗರದಲ್ಲಿ. ಆದರೆ ಇನ್ನು ಉಳಿದ 5 ಕ್ಷೇತ್ರದ ಪ್ರಶಸ್ತಿಗಳೇನದವಲ್ಲ, ಆ ಪ್ರಶಸ್ತಿಗಳನ್ನ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ನಗರದಲ್ಲಿ 5 ಪ್ರಶಸ್ತಿಗಳನ್ನು ಅಂದ್ರೆ ಶಾಂತಿ ಕ್ಷೇತ್ರದ ಪ್ರಶಸ್ತಿಯನ್ನು ಹೊರತುಪಡಿಸಿ ಇನ್ನುಳಿದ 5 ಪ್ರಶಸ್ತಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ನಗರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರ. ಆದರೆ ಶಾಂತಿ ಕ್ಷೇತ್ರದ ಪ್ರಶಸ್ತಿಯನ್ನು ನಾರ್ವೆ ದೇಶದ ಓಸ್ಲೋ ನಗರದಲ್ಲಿ, ಯಾವ ನಗರದಲ್ಲಿ? ಓಸ್ಲೋ ನಗರದಲ್ಲಿ ಏನಾಗ್ತದಪ್ಪ ಅಂದ್ರೆ ನೀಡಲಾಗ್ತದ. ಇದನ್ನ ಪರೀಕ್ಷೆ ಕೇಳಿದಾನ ಆಲ್ರೆಡಿ. ಏನಂತ ಕೇಳಿದನ್ರಿ, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಈ ಕೆಳಗಿನ ನಗರದಲ್ಲಿ ವಿತರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದನು. ಯಾವ ನಗರದೊಳಗ? ಓಸ್ಲೋ ನಗರದೊಳಗ. ಯಾವ ನಗರದೊಳಗ? ಓಸ್ಲೋ ನಗರದೊಳಗ. ಓಸ್ಲೋ ನಗರ ಎಲ್ಲಿದೆ? ನಾರ್ವೆ ದೇಶದಲ್ಲಿದೆ. ಯಾವ ದೇಶದಲ್ಲಿ ಇದೆ ಅದು? ನಾರ್ವೆ ದೇಶದಲ್ಲಿ ಹೌದ. ಇನ್ನುಳಿದ 5 ಪ್ರಶಸ್ತಿಗಳನ್ನ ಯಾವ ಕ್ಷೇತ್ರದಲ್ಲಿ ಮಾಡ್ತಾರಪ್ಪ ಅಂದ್ರ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ನಗರದಲ್ಲಿ ಏನಾಗ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾರ, ಶಾಂತಿ ಕ್ಷೇತ್ರ ಪ್ರಶಸ್ತಿಯನ್ನು ಹೊರತುಪಡಿಸಿ. ನೆಕ್ಸ್ಟ್ ನೋಡ್ರಿ, ನೊಬೆಲ್ ಪ್ರಶಸ್ತಿ ಏನೇನು ಒಳಗೊಂಡಿರ್ತದೆ? ಒಂದು ಚಿನ್ನದ ಪದಕ ಇರ್ತದ, ಡಿಪ್ಲೊಮಾ ಪ್ರಮಾಣ ಪತ್ರ ಇರ್ತದ, ಏನಪ್ಪಾ ಅಂದ್ರ ನಗದು ಬಹುಮಾನ ಇರ್ತದ. ಆದ್ರೆ ಈ ನಗದು ಬಹುಮಾನ ಏನಾಗ್ತದಪ್ಪ ಅಂದ್ರ ಪ್ರತಿ ವರ್ಷ ಮೊತ್ತ ಅದರ ಮೊತ್ತ ಬದಲಾಗ್ತದೆ. 1 ವರ್ಷದಿಂದ 1 ವರ್ಷಕ್ಕೆ ಏನಾಗ್ತದಪ್ಪ ಅಂದ್ರ ಅದು ಬದಲಾಗ್ತಿರ್ತದ. ಇನ್ನ 2025ನೇ ಸಾಲಿನ ವಿಜೇತರ ಮತ್ತು ಅವರ ಪ್ರಮುಖ ಸಂಶೋಧನೆ ನೋಡ್ರಿ. ಪ್ರತಿ ಸಲ ಎಕ್ಸಾಮ್ ಕೇಳ್ತಾನ. KS ಇದ್ರ ಮೇಲೆ ಪ್ರಶ್ನೆಗಳು ಬಂದವ, IAS ಇದ್ರ ಮೇಲೆ ಪ್ರಶ್ನೆಗಳು ಬಂದವ. ಪ್ರೆಸೆಂಟ್ ಇಯರ್ ಏನಿರ್ತದಲ್ಲ ಅದ್ರ ಮೇಲೆ ಕಂಪಲ್ಸರಿ ಕರೆಂಟ್ ಅಫೇರ್ಸ್ ಒಳಗೆ ನಮ್ಗೆ ಪ್ರಶ್ನೆಗಳು ಬಂದೇ ಬರ್ತಾವ ನೋಡ್ರಿ. 2025ನೇ ಸಾಲಿನ ವಿಜೇತರು ಮತ್ತು ಅವರ ಪ್ರಮುಖ ಸಂಶೋಧನೆಗಳೇನದವ ಅವ್ರ ಕುರಿತು ಏನಪ್ಪಾ ಅಂದ್ರ 15 ಮಾಡೋಣ ನೋಡ್ರಿ. 1ನೇದ್ ಬಂದ್ ಏನಪ್ಪಾ ಅಂದ್ರ ವೈದ್ಯಕೀಯ ಕ್ಷೇತ್ರ ಬರ್ತದ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮಂದಿ ತೆಗೆದುಕೊಳ್ತಾರಪ್ಪ ಅಂದ್ರೆ 3 ಜನ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿನ ಕೈಗೊಳ್ತಾರ. ಈ ಪ್ರಶಸ್ತಿನ ಏನ್ ಮಾಡ್ತಾರ, ಅವರು ಪಡಿತಾರ. ಅವ್ರು ಯಾರ್ಯಾರಪ್ಪ ಅಂದ್ರ ಮೇರಿ ಇ ಬ್ರಮ್ಕೋ, ಫ್ರೆಡ್ ರಾಮ್ಸ್ಡೆಲ್ ಮತ್ತು ಸಿಮೋನ್ ಸಗಾಗುಚಿ ಅನ್ನೋರ್ ಏನಪ್ಪಾ ಅಂದ್ರೆ ಈ 3 ಮಂದಿ ಏನಾಗ್ತಾರಪ್ಪ ಅಂದ್ರ ಪ್ರಶಸ್ತಿನ ತೆಗೆದುಕೊಳ್ತಾರ.
ಇದನ್ನ ಹೆಂಗೆ ನೆನಪಿಟ್ಕೊಂಡ್ಬಿಡ್ರಪ್ಪ ಅಂದ್ರ ವೈದ್ಯಕೀಯ ಕ್ಷೇತ್ರದೊಳಗ ಮೇರಿ ಮತ್ತು ರಾಸಿ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಮೇರಿ ಮತ್ತು ರಾಸಿ, ರೋಗ ನಿರೋಧಕ ಶಕ್ತಿ ಅವರಿಗೆ ಹೆಚ್ಚಿದೆ. ಈ ತರ ಟ್ರಿಕ್ಸ್ ಮಾಡಿ ನೆನಪಿಟ್ಕೊಂಡ್ಬಿಡ್ರಿ. ನಿಮಗೆ ಏನಾಗ್ತದಪ್ಪ ಅಂದ್ರ ಈ ವಿಷಯ ಎಕ್ಸಾಮ್ ಹಾಲ್ ಒಳಗ ಜಲ್ದಿ ನೆನಪಿಗೆ ಬರ್ತದ. ಇವು ವಿದೇಶಿಯರ ಹೆಸರು ನಮಗ್ ಏನಾಗ್ತದ ನೆನಪಿಡೋದ ಕಷ್ಟ ಆಗ್ತದ. ನೋಡ್ರಿ, ವೈದ್ಯಕೀಯ ಕ್ಷೇತ್ರದೊಳಗ ಎಷ್ಟು ಜನ ಈ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರಂದ್ರ 3 ಜನ. ಆ 3 ಜನ ಯಾರಪ್ಪ ಅಂದ್ರ ಮೇರಿ, ಫ್ರೇಡ್, ರಾಮ್ಸ್ ಡೆಲ್ ಮತ್ತು ಸಿಮೋನ್ ಅನ್ನೋರು 3 ಏನಪ್ಪಾ ಅಂದ್ರ ಈ 3 ಏನಾಗ್ತಾರ ಅಂದ್ರ ಈ ಪ್ರಶಸ್ತಿ ತೆಗೆದುಕೊಳ್ತಾರ. ನಿಮಗೆ ಶಾರ್ಟ್ ಟ್ರಿಕ್ ಏನಪ್ಪಾ ಅಂದ್ರ ಮೇರಿ ಮತ್ತು ರಾಸಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ಸಾಕಷ್ಟು ನೆನಪಿಟ್ಕೊಂಡ್ಬಿಡ್ರಿ. ನಿಮಗ ಆರಾಮಾಗಿ ಏನಾಗ್ತದಪ್ಪ ಅಂದ್ರ ನಿಮಗ ಎಕ್ಸಾಮ್ ಮಾಡುವಾಗ ನೆನಪಿಗೆ ಬರ್ತದ. ಅಂದ್ರೆ 3 ಏನ್ ಬಂದ್ಬಿಡ್ತಾರಪ್ಪ ಅಂದ್ರೆ ಬರ್ತಾರ. ಮೇರಿ ಅಂದ್ರೆ ಮೇರಿ ಬರ್ತಾರ, ರಾ ಅಂದ್ರೆ ರಾಮ್ಸ್ ಡೆಲ್ ಬರ್ತಾನ, ಸಿ ಅಂದ್ರೆ ಏನಪ್ಪಾ ಅಂದ್ರ ಸಿಮೋನ ಬರ್ತಾರ. ಮತ್ ಇನ್ನು ಏನು ಕೇಳ್ತಾನ್ರಿ, ವ್ಯಕ್ತಿಗಳನ್ನ ಕೇಳ್ತಾನ, ನಾವು ಪ್ರಶಸ್ತಿ ವಿಜೇತರನ್ನ ಕೇಳ್ತಾನ, ಎಕ್ಸಾಮ್ ಒಳಗ ಕೇಳ್ತಾನ, ಅದನ್ನು ಕೇಳಿದಾನ. ಮತ್ ಅವ್ರು ಏನ್ ಸಂಶೋಧನೆ ಮಾಡಿದ್ರು ಅದನ್ನು ಕೇಳಿದಾನ. ನೋಡ್ರಿ ಏನ್ ಕೇಳ್ತಾನಪ್ಪ ಅಂದ್ರ ಒಂದು ಮಾಡೆಲ್ ಕೊಡ್ತೀನಿ ನೋಡ್ರಿ ನಿಮ್ಗ. 2025ನೇ ಸಾಲಿನ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಸಂಶೋಧನೆಗಾಗಿ ನೀಡಲಾಯಿತು. ಯಾವ ಸಂಶೋಧನೆಗಾಗಿ ನೀಡಲಾಯಿತು? ಬಾಹ್ಯ ರೋಗ ನಿರೋಧಕ ಶಕ್ತಿಯ ಸಹಿಷ್ಣುತೆಗೆ ಸಂಬಂಧಿಸಿದ ಸಂಶೋಧನೆಗಾಗಿ ಏನಾಗ್ತದಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ನೀಡ್ತಾರ. ಇನ್ನ ಭೌತಶಾಸ್ತ್ರ ನೋಡ್ರಿ, ಈ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರ 3 ಜನಕ್ಕೆ ಈ ಪ್ರಶಸ್ತಿ ನೀಡ್ತಾರ. ಜಾನ್ ಎಂ ಮಾರ್ಟಿನಿಸ್, ಮಿಚೆಲ್ ಎಚ್ ಡಿವೂರೆಟ್, ಜಾನ್ ಕ್ಲಾರ್ಕ್. ಯಾರು? ಜಾನ್ ಕ್ಲಾರ್ಕ್. ಈ 3 ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಭೌತಶಾಸ್ತ್ರ ಪ್ರಶಸ್ತಿ ಅಂದ್ರೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನ ನೀಡ್ತಾರ. ಈ 3 ಏನ್ ಸಂಶೋಧನೆ ಮಾಡ್ತಾರಪ್ಪ ಅಂದ್ರ ವಿದ್ಯುತ್ ಸರ್ಕ್ಯೂಟಿನಲ್ಲಿ ಮೈಕ್ರೋಸ್ಕೋಪಿಂಗ್, ಕ್ವಾಂಟಮ್ ಮೆಕ್ಯಾನಿಕಲ್ ಟೆನ್ಲಿಂಗ್ ಮತ್ತು ಎನರ್ಜಿ ಕ್ವಾಂಟಿಸೇಷನ್ ಆವಿಷ್ಕಾರಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ನೀಡ್ತಾರ. ನೆಕ್ಸ್ಟ್ ರಸಾಯನಶಾಸ್ತ್ರ. ಇದನ್ನ ಓಮರ್ ಎಂ ಯಾಗಿ, ಸುಸುಮು ಕೀಟಗಾವ ಮತ್ತು ರಿಚರ್ಡ್ ರಾಬ್ಸಿನ್ ಇವ್ರು ಏನ್ ಸಂಶೋಧನೆ ಮಾಡ್ತಾರಂದ್ರ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ ಅಭಿವೃದ್ಧಿ ಪಡಿಸಿದಕ್ಕಾಗಿ ರಸಾಯನಶಾಸ್ತ್ರದಲ್ಲಿ ಏನಪ್ಪ ಅಂದ್ರ ಈ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಇನ್ನ ಸಾಹಿತ್ಯ ಕ್ಷೇತ್ರ, ಇದು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಯಾವುದು? ಸಾಹಿತ್ಯ ಕ್ಷೇತ್ರ. ಈ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ತಗೋತಾರಪ್ಪ ಅಂದ್ರ ಲಾಸ್ಲೋ ಕ್ರಾಸ್ನ್ ಓರ್ಕೈ. ನೋಡ್ರಿ, ಕ್ರಾಸ್ನ ಓರ್ಕೈ ಅನ್ನೋರು ಏನಪ್ಪ ಅಂದ್ರೆ ಈ ಪ್ರಶಸ್ತಿ ತೆಗೆದುಕೊಳ್ತಾರ. ಅವರ ದಾರ್ಶನಿಕ ಮತ್ತು ತಾತ್ವಿಕ ಸಾಹಿತ್ಯದ ಕೃತಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಯಾವುದು? ದಾರ್ಶನಿಕ ಮತ್ತು ತಾತ್ವಿಕ ಸಾಹಿತ್ಯದ ಕೃತಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿ ತೆಗೆದ್ರು. ಯಾರು? ಲಾಸ್ಲೋ ಕ್ರಾಸ್ನ್ ಓರ್ಕೈ ಅವ್ರ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ. ನೆಕ್ಸ್ಟ್ ಶಾಂತಿ ಕ್ಷೇತ್ರದೊಳಗ ನಮಗ ಈ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತದ್ದು ಸಾಹಿತ್ಯ, ಶಾಂತಿ, ಅರ್ಥಶಾಸ್ತ್ರ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತವ. ನೋಡ್ರಿ, ಈ ಶಾಂತಿ ಕ್ಷೇತ್ರದಲ್ಲಿ ಯಾರು ತೆಗೆದುಕೊಳ್ತಾರ ಅಂದ್ರ ಮಾರಿಯಾ ಕೂರಿನಾ ಮಚಾದೋ ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಇದು ವೆನ್ಜುವೆಲಾದಲ್ಲಿ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳಿಗಾಗಿ ಅವರು ನಡೆಸುತ್ತಿರುವ ಧೈರ್ಯಶಾಲಿ ಹೋರಾಟಕ್ಕಾಗಿ ಈ ಪ್ರಶಸ್ತಿ ನೀಡುತ್ತಾರೆ. ಯಾವ ಪ್ರಶಸ್ತಿ? ಶಾಂತಿ ಕ್ಷೇತ್ರದ ಪ್ರಶಸ್ತಿ. ಯಾರು ತೊಂದ್ರಪ್ಪ ಅಂದ್ರ ಮಾರಿಯಾ ಕೂರಿನಾ ಮಚಾದೋ ಅನ್ನೋರು ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ. ಇನ್ನ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 3 ಜನ ಏನಾಗ್ತಾರಪ್ಪ ಅಂದ್ರ ಪ್ರಶಸ್ತಿ ತೆಗಿತಾರ. ಜೋಯೆಲ್ ಮೊಕಿರಾ, ಫಿಲಿಪ್ ಅಗಿಯಾನ್ ಮತ್ತು ಪೀಟರ್ ಓವಿಟ್ ಅನ್ನೋರು ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಈ ಪ್ರಶಸ್ತಿ ಯಾವ ಕ್ಷೇತ್ರ ನೀಡ್ತಾರ ಅಂದ್ರ ನಾವೀನ್ಯತೆ ಆಧಾರಿತ ಆರ್ಥಿಕ ಬೆಳವಣಿಗೆಯ ಸಿದ್ಧಾಂತವನ್ನು ವಿವರಿಸಿದ್ದಕ್ಕಾಗಿ. ಯಾವ ಸಿದ್ಧಾಂತ? ನಾವೀನ್ಯತೆ ಆಧಾರಿತ ಆರ್ಥಿಕ ಬೆಳವಣಿಗೆಯ ಸಿದ್ಧಾಂತಕ್ಕಾಗಿ ಈ ಪ್ರಶಸ್ತಿನ ಏನಾಗ್ತಾರಪ್ಪ ಅಂದ್ರ ನೀಡಲಾಗ್ತದ. ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಮತ್ತು ಪದೇ ಪದೇ ನಮಗೆ ಎಕ್ಸಾಮ್ ಕೇಳಿದಂತ ಅಂಶಗಳು ಇಲ್ಲಿ ಬರ್ತಾವ ನೋಡ್ರಿ. ನೊಬೆಲ್ ಪಡೆದಂತ ಪ್ರಮುಖ ಭಾರತೀಯ ವ್ಯಕ್ತಿಗಳು ಯಾರ್ಯಾರು ಅದಾರ ನೋಡ್ರಿ. ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರ್ತಾರ. ಮೊದಲಿಗೆ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರ್ತಾರ. ಅವರು ಯಾವ ವರ್ಷ ಈ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ ಅಂದ್ರ 1913ರಲ್ಲಿ ಕ್ಷೇತ್ರ ಅಂತ ಬಂದಾಗ ಸಾಹಿತ್ಯ ಕ್ಷೇತ್ರ ಅಂತ ಬರ್ತದೆ. ಇವರು ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಇವರು ನೊಬೆಲ್ ಪಡೆದ ಮೊದಲ ಭಾರತೀಯ ಮತ್ತು ಏಷ್ಯನ್ ವ್ಯಕ್ತಿ ಆಗಿದ್ದಾರೆ.
ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಮೇಲೆ ಸಾಕಷ್ಟು ಬಾರಿ ನಮಗೆ ಏನಾಗಿದಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾಹಿತಿಯನ್ನು ಕೇಳಿದ, ಅಂದ್ರೆ ಪ್ರಶ್ನೆಗಳನ್ನು ಕೇಳಿದಾನ. ಏಷ್ಯಾದಲ್ಲಿ ಮೊದಲಿಗೆ ನೊಬೆಲ್ ಪ್ರಶಸ್ತಿ ಪಡೆದವ್ರು ಯಾರು ಅಂತ ಕೇಳಿದಾನ. ಭಾರತಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿನ ತಂದು ಕೊಟ್ಟವರು ಯಾರು ಅಂತ ಕೇಳಿದಾರ. ರವೀಂದ್ರನಾಥ್ ಟ್ಯಾಗೋರ್ ಯಾವ ಕೃತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಅಂತ ಕೇಳಿದಾನ. ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾವ ವರ್ಷ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ರು. ಇಷ್ಟೆಲ್ಲ ಮಾಹಿತಿಯನ್ನ ಆಲ್ರೆಡಿ ಏನಾಗಿದಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಾರ. ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಭಾರತೀಯ ವ್ಯಕ್ತಿ ಯಾರಂತ ನಮಗ್ ಪ್ರಶ್ನೆ ಕೇಳಿದಾನ. ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಬರ್ತಾರ. ಮೊದಲ ಏಷ್ಯಾದ ವ್ಯಕ್ತಿ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಬರ್ತಾರ. ಇವ್ರು ಯಾವ ವರ್ಷ ಪ್ರಶಸ್ತಿಯನ್ನ ತೆಗೆದುಕೊಂಡ್ರು? 1913 ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಡ್ತಾರ. ಯಾವ ಕ್ಷೇತ್ರ? ಸಾಹಿತ್ಯ ಕ್ಷೇತ್ರ. ಯಾವ ಕೃತಿ ಅಂತ ಕೇಳಿದಾಗ ಗೀತಾಂಜಲಿ ಬರ್ತದ. ಗೀತಾಂಜಲಿ ಕೃತಿಗಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನ್ ಮಾಡ್ತಾರ, 1913 ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಆಗ್ತಾರ. ಯಾರಾಗ್ತಾರ? ರವೀಂದ್ರನಾಥ್ ಟ್ಯಾಗೋರ್. ಇನ್ನು ನೆಕ್ಸ್ಟ್ ಯಾರು ಬರ್ತಾರ ಅಂದ್ರ ಸಿ.ವಿ. ರಾಮನ್ ಬರ್ತಾನ. ಯಾರು? ಸಿ.ವಿ. ರಾಮನ್ ಅವ್ರು ಬರ್ತಾರ. ಇವ್ರು ಯಾವ ವರ್ಷ ತೆಗೆದುಕೊಳ್ತಾರಪ್ಪ ಅಂದ್ರ 1930 ನೊಬೆಲ್ ಪ್ರಶಸ್ತಿ ಅಂತ ತೆಗೆದುಕೊಡ್ತಾರ. ಕ್ಷೇತ್ರ ಅಂತ ಕೇಳಿದಾಗ ಭೌತಶಾಸ್ತ್ರ ಬರ್ತದ. ಭೌತಶಾಸ್ತ್ರದಲ್ಲಿ ಏನು ಸಂಶೋಧನೆ ಮಾಡಿ ಇವರು ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡ್ರಂದ್ರ ಬೆಳಕಿನ ಚದುರುವಿಕೆ, ರಾಮನ್ ಎಫೆಕ್ಟ್ ಆವಿಷ್ಕಾರಕ್ಕಾಗಿ ಇವರು ಪ್ರಶಸ್ತಿಯನ್ನು ಪಡಿತಾರ. ಕೇಳಿದ ನಮಗೆ ಏನ್ ಕೇಳಿದನ, ಸಿ.ವಿ. ರಾಮನ್ ಅವರು ಈ ಕೆಳಗಿನ ಕ್ಷೇತ್ರದ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಂತ ಕೇಳಿದಾರ. ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಅವರು? ಭೌತಶಾಸ್ತ್ರ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನೋಡ್ರಿ ಇಲ್ಲಿ, ಏಷ್ಯಾದಲ್ಲೇ ಮೊದಲಿಗೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ ನಮಗ. ಏನ್ ಕೇಳಿದನ? ಏಷ್ಯಾ ಖಂಡದಲ್ಲೇ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರಂತ ಪ್ರಶ್ನೆ ಕೇಳಿದನು. ಏಷ್ಯಾ ಖಂಡದಲ್ಲೇ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ವಿಜ್ಞಾನಿ ಯಾರಂದ್ರ ಸಿ.ವಿ. ರಾಮನ್. ನೋಡ್ರಿ, ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರ್ತಾರ. ಏಷ್ಯಾ ಖಂಡದಲ್ಲೇ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಯಾರಂತಪ್ಪ ಅಂದ್ರ ಸಿ.ವಿ. ರಾಮನ್ ಅವ್ರು ಬರ್ತಾರೆ. ಯಾವ ಸಂಶೋಧನೆಗಾಗಿ ಅವರು ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ್ರ? ಬೆಳಕಿನ ಚದುರುವಿಕೆ, ರಾಮನ್ ಎಫೆಕ್ಟ್ ಸಂಶೋಧನೆಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅವರು ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಅವ್ರಂದ್ರೆ ಯಾರಿಲ್ಲಿ? ಸಿ.ವಿ. ರಾಮನ್. ಯಾರದರಲ್ಲಿ? ಸಿ.ವಿ. ರಾಮನ್ ಅವ್ರು ಬರ್ತಾರೆ. ನೆಕ್ಸ್ಟ್ ಮದರ್ ತೆರೇಸಾ. ಇವರು 1979 ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಯಾವ ಕ್ಷೇತ್ರದೊಳಗಪ್ಪ ಅಂದ್ರ ಶಾಂತಿ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರದಲ್ಲಿ? ಶಾಂತಿ ಕ್ಷೇತ್ರದಲ್ಲಿ ಬಡವರು ಮತ್ತು ರೋಗಿಗಳ ಸೇವೆಗಾಗಿ, ಮಾನವೀಯ ಸೇವೆಗಾಗಿ ಏನಾಗ್ತದಪ್ಪ ಅಂದ್ರ ಮದರ್ ತೆರೇಸಾ ಅವರಿಗೆ 1979 ನೊಬೆಲ್ ಶಾಂತಿ ಪ್ರಶಸ್ತಿ ಏನಾಗ್ತದಪ್ಪ ಅಂದ್ರ ನೀಡಲಾಗ್ತದ. ನೆಕ್ಸ್ಟ್ ಅಮರ್ತ್ಯ ಸೇನ್ ಬರ್ತಾರೆ. ಇವರು 1998 ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಅವರು ಯಾವ ವಿಷಯಕ್ಕಾಗಿ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ ಅಂದ್ರ ಕಲ್ಯಾಣ ಅರ್ಥಶಾಸ್ತ್ರ, ವೆಲ್ಫೇರ್ ಎಕನಾಮಿಕ್ಸ್ ಸಲುವಾಗಿ ಏನಾಗ್ತಾರಪ್ಪ ಅಂದ್ರ ಇವ್ರಂದ್ರೆ ಯಾರು? ಅಮರ್ತ್ಯ ಸೇನ್ ಅವರು ಈ ಪ್ರಶಸ್ತಿಯನ್ನು ಪಡಿತಾರ. ಯಾವ ಪ್ರಶಸ್ತಿ? ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನಮಗ ಆಲ್ರೆಡಿ ಎಕ್ಸಾಮ್ ಕೇಳಿದಾನ. ಏನಂತ ಕೇಳಿದಾನ? ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಿದಾನ. ಯಾರು ತಂದು ಕೊಟ್ರು? ಮೊದಲಿಗೆ ಅಮರ್ತ್ಯ ಸೇನ್ ತಂದು ಕೊಟ್ರು. ಯಾವ ವರ್ಷ ತಂದು ಕೊಟ್ರು ಅಂತ ಪ್ರಶ್ನೆ ಕೇಳಿದಾನ. 1998 ಅಮರ್ತ್ಯ ಸೇನ್ ಅವರು ಯಾವ ಕ್ಷೇತ್ರದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು? ಅರ್ಥಶಾಸ್ತ್ರದ ಯಾವ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಅಂದ್ರ ಕಲ್ಯಾಣ ಅರ್ಥಶಾಸ್ತ್ರ, ವೆಲ್ಫೇರ್ ಎಕನಾಮಿಕ್ಸ್ ಗೆ ಏನಾಗ್ತಾರಪ್ಪ ಅಂದ್ರೆ ಇವರು ಕೊಡುಗೆ ನೀಡಿದ ಸಲುವಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದ. ನೋಡ್ರಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ.
ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರು? ಯಾರು ಹೇಳ್ರಿ ಒಂದ್ಸಲ? ಯಾರು? ಅಮರ್ತ್ಯ ಸೇನಾ. ಯಾರು ತಂದು ಕೊಟ್ಟಿರೋದನ್ನ? ಅಮರ್ತ್ಯ ಸೇನಾ. ಯಾವ ವರ್ಷ ಅಂದ್ರ 1998ರಲ್ಲಿ. ಎಷ್ಟರಲ್ಲಿ? 1998ರಲ್ಲಿ ಏನಾಗ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಅಮರ್ತ್ಯ ಸೇನ್ ಅವರು ತೆಗೆದುಕೊಳ್ತಾರ. ನೆಕ್ಸ್ಟ್ ಕೈಲಾಸ್ ಸತ್ಯಾರ್ಥಿ ಅಂತ ಬರ್ತಾರ. ಇವ್ರು 2014ರಲ್ಲಿ ಏನಾಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ಅಂತ ತೆಗೆದುಕೊಳ್ತಾರ. ಯಾವ ಕ್ಷೇತ್ರದಂದ್ರ ಶಾಂತಿ ಕ್ಷೇತ್ರದಲ್ಲಿ. ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಬಾಲ ಕಾರ್ಮಿಕ ಪದ್ಧತಿ ವಿರುದ್ಧದ ಹೋರಾಟಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಇವರು 2014ರಲ್ಲಿ ಶಾಂತಿ ಕ್ಷೇತ್ರದಲ್ಲಿ ಕೈಲಾಸ್ ಸತ್ಯಾರ್ಥಿ ಅವರು ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ. ಯಾವ ಕ್ಷೇತ್ರ? ಯಾವ ಕ್ಷೇತ್ರ? ಶಾಂತಿ. ಯಾರು ತೆಗೆದುಕೊಂಡ್ರು? ಕೈಲಾಸ್ ಸತ್ಯಾರ್ಥಿ. ಇಲ್ಲ ಒಂದ್ ಪ್ರಶ್ನೆ ಕೇಳ್ತೀನಿ ನೋಡ್ರಿ, ಇದೇ ಚಾರ್ಟ್ ಮೇಲೆ ಒಂದ್ ಪ್ರಶ್ನೆ ಕೇಳ್ತೀನಿ, ನೋಡೋಣ ಆನ್ಸರ್ ಹೇಳ್ತೀರಿ. ಇಲ್ಲಿವರೆಗೂ ಶಾಂತಿ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಭಾರತೀಯರು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ? ಇಲ್ಲಿವರೆಗೂ ಪ್ರೆಸೆಂಟ್ 2025ರವರೆಗೂ ಶಾಂತಿ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಭಾರತೀಯರು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದರು ಹೇಳ್ರಿ ನೋಡೋಣ. ಎಷ್ಟು ಜನ ತೆಗೆದುಕೊಂಡಾರ? 2 ಜನ. ಒಬ್ರು ಮದರ್ ತೆರೇಸಾ, ಇನ್ನೊಬ್ರು ಕೈಲಾಸ್ ಸತ್ಯಾರ್ಥಿ. ಯಾರ್ದು? ಕೈಲಾಸ್ ಸತ್ಯಾರ್ಥಿ ಅಂತ ಬರ್ತಾರ. 2014ರೊಳಗೆ ಏನಾಗ್ತಾರಪ್ಪ ಅಂದ್ರ ಅವರು ಈ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಚಾರ್ಟ್ ಇದೆ ನೋಡ್ರಿ, ನೊಬೆಲ್ ಪ್ರಶಸ್ತಿ ಪ್ರೈಸ್ ಯಾರ್ಯಾರು ವಿನ್ ಆಗ್ಯಾರ ಅವರೆಲ್ಲ ಏನಪ್ಪ ಅಂದ್ರ ಚಾರ್ಟ್ ಅದ. ಒಂದ್ಸಲ ವಿಡಿಯೋ ಫಾಸ್ಟ್ ಮಾಡಿ ಎಲ್ಲ ನೋಡ್ಕೊಂಡ್ಬಿಡ್ರಿ. ಇನ್ ನೋಡ್ರಿ, ಭಾರತೀಯ ಮೂಲದ ವ್ಯಕ್ತಿಗಳು ಇವರು. ನೆಕ್ಸ್ಟ್ ವಿದೇಶದಲ್ಲಿ ವಾಸವಾಗಿದ್ದುಕೊಂಡು ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡವ್ರು. ಇವ್ರೇನಪ್ಪ ಅಂದ್ರ ಪ್ಯೂರ್ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿದ್ದು ಭಾರತದವರೇ ಏನಪ್ಪ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡವ್ರು. ಆದ್ರೆ ಈ ಕೆಳಗಡೆ ಪಟ್ಟಿ ಏನದಲ್ಲ, ಇವ್ರು ಆಗಲ್ಲ. ಹುಟ್ಟಿದ್ದು ಭಾರತದಲ್ಲಿ ಹೋಗಿ ಬೇರೆ ದೇಶದಲ್ಲಿ ಸಾಧನೆ ಮಾಡಿ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡವರು ಅದಾರ ನೋಡಿ. ಒಂದೇದು ಯಾರು ಬರ್ತಾರಪ್ಪ ಅಂದ್ರ ಅರ ಗೋವಿಂದ್ ಖುರಾನ್ ಅವ್ರ ಅಂತ ಬರ್ತಾರ. ಇವ್ರಿಗೆ 1968ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ಇವ್ರ ಸಂಶೋಧನೆ ಏನಪ್ಪಾ ಅಂದ್ರೆ ಜೆನೆಟಿಕ್ ಕೋಡಿನ ಬಗೆಗಿನ ಸಂಶೋಧನೆ. ಅರ ಗೋವಿಂದ್ ಖುರಾನ್ ಅವರು 1968 ವೈದ್ಯಕೀಯ ಕ್ಷೇತ್ರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಜೆನೆಟಿಕ್ ಕೋಡ್ ಸಂಶೋಧನೆ ಅಂತಂದ್ರೆ ಕೈಗೊಳ್ತಾರ. ಅದ್ರ ಸಲುವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಈ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ಎಷ್ಟರ ಕೊಡ್ತಾರ? 68ರೊಳಗ. ನೆಕ್ಸ್ಟ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವ್ರು ಬರ್ತಾರ. 1983ರಲ್ಲಿ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಏನಾಗಿದ್ದಾರಪ್ಪ ಅಂದ್ರ ಇವರು ಪ್ರಶಸ್ತಿ ತೆಗೆದುಕೊಂಡಿದ್ದಾರ. ಇವರು ಯಾವ ವಿಷಯದ ಮೇಲೆ ಸಂಶೋಧನೆ ಮಾಡಿದಾರ ಅಂದ್ರ ನಕ್ಷತ್ರಗಳ ರಚನೆ ಮತ್ತು ವಿಕಾಸದ ಬಗೆಗಿನ ಅಧ್ಯಯನಕ್ಕಾಗಿ. ನಮ್ಗೆ ಕೇಳಬಹುದಲ್ಲ, ಒಂದ್ ಸಿಂಪಲ್ ಕ್ವಶನ್ ಕೇಳ್ತೀನಿ ನೋಡ್ರಿ. ನಕ್ಷತ್ರಗಳ ರಚನೆ ಮತ್ತು ವಿಕಾಸದ ಬಗೆಗಿನ ಅಧ್ಯಯನಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಮೂಲದ ವ್ಯಕ್ತಿ ಯಾರು? ಸುಮ್ಮನೆ ಹಿಂಗ್ ಕ್ವಶನ್ಸ್ ಮಾಡ್ಕೊಂತ ಹೋದ್ರಿ, ಹಾಗಾದ್ರೆ ವಿಷಯ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ನೆನಪು ಉಳಿತದ ನಮಗ. ಇನ್ನೇನು ಕೇಳ್ರಿ ಕ್ವಶನ್ ಅದು. ನಕ್ಷತ್ರಗಳ ರಚನೆ ಮತ್ತು ವಿಕಾಸದ ಬಗೆಗಿನ ಅಧ್ಯಯನಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಮೂಲದ ವ್ಯಕ್ತಿ ಯಾರು? ಯಾರು ಬರ್ತಾರ? ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಬರ್ತಾರ. ನೆಕ್ಸ್ಟ್ ವೆಂಕಟರಮಣ ರಾಮಕೃಷ್ಣ ಅಂತ ಬರ್ತಾರ. 2009ರಲ್ಲಿ ಏನಾಗ್ತಾರಪ್ಪ ಅಂದ್ರೆ ಇವ್ರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾರ. ಯಾವ ಕ್ಷೇತ್ರ ಅಂದ್ರ ರಸಾಯನಶಾಸ್ತ್ರ. ಇವ್ರು ಏನ್ ಸಂಶೋಧನೆ ಮಾಡ್ತಾರಪ್ಪ ಅಂದ್ರ ರೈಬೋಸೋಮ್ಗಳ ರಚನೆ ಮತ್ತು ಕಾರ್ಯದ ಅಧ್ಯಯನಕ್ಕಾಗಿ. ಯಾವುದರ ಕಾರ್ಯ ಮತ್ತು ರಚನೆ ಅಧ್ಯಯನಕ್ಕಾಗಿಯಪ್ಪ ಅಂದ್ರ ರೈಬೋಸೋಮ್ಗಳ ರಚನೆ ಮತ್ತು ಕಾರ್ಯದ ಅಧ್ಯಯನಕ್ಕಾಗಿ ವೆಂಕಟರಮಣ ರಾಮಕೃಷ್ಣ ಅವ್ರು ಏನಪ್ಪಾ ಅಂದ್ರೆ 2009ರಲ್ಲಿ ರಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರು ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ. ನೋಡ್ರಿ, ನೆಕ್ಸ್ಟ್ ಅಭಿಜಿತ್ ಬ್ಯಾನರ್ಜಿ ಅಂತದ, ಬಿಡ್ರಿ ಇದನ್ನ ಆಮೇಲೆ ಏನ್ ಮಾಡೋಣ ಮುಂದೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮತ್ತು ಏಕೈಕ ಭಾರತೀಯ ಮಹಿಳೆ ಯಾರಂದ್ರ ಮದರ್ ತೆರೇಸಾ ಅವ್ರು ಬರ್ತಾರೆ. ನೋಡ್ರಿ, 1979ರೊಳಗ ಮದರ್ ತೆರೇಸಾ ಅವರು ಶಾಂತಿ ಕ್ಷೇತ್ರದಲ್ಲಿ ಮಾನವೀಯ ಸೇವೆಗಾಗಿ ಏನಾಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾರ. ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮತ್ತು ಏಕೈಕ ಭಾರತೀಯ ಮಹಿಳೆ ಯಾರಂದ್ರ ಮದರ್ ತೆರೇಸಾ ಅವ್ರು ಬರ್ತಾರ. ಯಾರು ಬರ್ತಾರ? ಮದರ್ ತೆರೇಸಾ ಅವ್ರು ಬರ್ತಾರೆ. ಇನ್ನೊಂದು ಇಲ್ಲಿ ವಿಷಾದಕರ ಒಂದ್ ಸಂಗತಿ ಐತಿ ನೋಡ್ರಿ. ನೊಬೆಲ್ ಶಾಂತಿ ಪ್ರಶಸ್ತಿಗೆ ಮಹಾತ್ಮ ಗಾಂಧೀಜಿ ಅವರನ್ನು 5 ಬಾರಿ ನಾಮ ನಿರ್ದೇಶನ ಮಾಡಲಾಗಿತ್ತು. ಆದರೆ
ಈ ಪ್ರಶಸ್ತಿಯನ್ನು ಪಡೆಯುವಲ್ಲಿ ವಿಫಲರಾದರು. ಇದನ್ನು ನಾರ್ವೆ ನೊಬೆಲ್ ಸಮಿತಿಯು ನಮ್ಮ 106 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಲೋಪ ಎಂದು ಹೇಳಿದೆ. ಸುಮ್ಮನೆ ಇದನ್ನ ಮಾಹಿತಿಗೋಸ್ಕರ ಇಲ್ಲಿ ಶಾಂತಿ ಕ್ಷೇತ್ರ ಅಂದ್ರ ಮಹಾತ್ಮ ಗಾಂಧೀಜಿಯವರು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದು. ಮಹಾತ್ಮ ಗಾಂಧೀಜಿಗಳು ಶಾಂತಿಯ ಮೂಲಕ ಏನಪ್ಪಾ ಅಂದ್ರ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು. ಶಾಂತಿ ಅಂದ್ರೆ ಇವ್ರು ಯಾವಾಗ್ಲೂ ಏನ್ ಮಾಡ್ತಾರೆ, ಶಾಂತಿ ಹೋರಾಟ ಮಾಡಿದ್ರು. ಅಂತವ್ರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗ್ಲಿಲ್ಲಲ್ಲ. ಶಾಂತಿ ಕ್ಷೇತ್ರ ನೊಬೆಲ್ ಪ್ರಶಸ್ತಿ ಬಹಳಷ್ಟು ಮಂದಿ ಏನಪ್ಪಾ ಅಂದ್ರ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮೇಲೆ ಡಿಸ್ಕಸ್ ಮಾಡಿದ್ರು. ಆದ್ರ ಈ ಪ್ರಶಸ್ತಿನ 5 ಬಾರಿ ಏನಾಗಿತ್ತಪ್ಪ ಅಂದ್ರ ಅವ್ರಿಗೆ ನಾಮನಿರ್ದೇಶನ ಮಾಡಿತ್ತು. ಆದ್ರೆ ಈ ಪ್ರಶಸ್ತಿ ಪಡೆಯುವಲ್ಲಿ ಏನಾಗ್ತಾರಪ್ಪ ಅಂದ್ರೆ ವಿಫಲರಾಗ್ತಾರ. ಆದ್ರ ಇದನ್ನ ನಾರ್ವೆ ನೊಬೆಲ್ ಸಮಿತಿನೇ ಒಪ್ಕೊಂಡ್ಬಿಡ್ತದ. ನಮ್ಮ 106 ವರ್ಷಗಳ ಇತಿಹಾಸದಲ್ಲಿ ನಾವು ದೊಡ್ಡ ತಪ್ಪು ಮಾಡಿದೀವಿ, ಮಹಾತ್ಮ ಗಾಂಧೀಜಿಯವರಿಗೆ ಅದನ್ನ ಕೊಡ್ಬೇಕಾಗಿತ್ತು ಅಂತ ಏನಪ್ಪಾ ಅಂದ್ರ ಅವರ ತಪ್ಪನ್ನು ಅವರೇ ಒಪ್ಪಿಕೊಂಡಿದ್ದಾರ. ಅಲ್ ಸರ್, ಈಗಾದ್ರೆ ಈ ಪ್ರಶಸ್ತಿನ ಮಹಾತ್ಮ ಗಾಂಧೀಜಿಯವರು ಕೊಡ್ಬೇಕಾಗಿತ್ತಲ್ಲ ಅಂತ ನೀವು ವಾದ ಮಾಡಬಹುದು. ಕೊಡಾಕ್ ಬರುವುದಿಲ್ಲ. ಯಾಕಪ್ಪ ಅಂದ್ರ ಮಹಾತ್ಮ ಗಾಂಧೀಜಿಯವರು ಏನಾದ್ರಪ್ಪ ಅಂದ್ರ ಇನ್ನೇನು ಕೊಡ್ಬೇಕನ್ನುವಷ್ಟರಲ್ಲಿ ಏನಾಗ್ತಪ್ಪ ಅಂದ್ರ 1948 ಜನವರಿ 30ಕ್ಕೆ ಏನಾಗ್ತಾರಪ್ಪ ಅಂದ್ರ ನಿಧನರಾಗ್ತಾರ. ನೊಬೆಲ್ ಪ್ರಶಸ್ತಿನ ಮರಣವಾದ ನಂತರ ಅವ್ರಿಗೆ ಏನ್ ಕೊಡಕ್ ಬರುವುದಿಲ್ಲ. ಭಾರತ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ನಾವು ನೀಡ್ತೀವಿ, ಆದ್ರೆ ನೊಬೆಲ್ ಪ್ರಶಸ್ತಿನ ಮರಣೋತ್ತರವಾಗಿ ನೀಡುವುದಕ್ಕೆ ಬರಲ್ಲ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಏನಾದ್ರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯಿಂದ ವಂಚಿತರಾದ್ರು. ನೆಕ್ಸ್ಟ್ ಅರ್ಥಶಾಸ್ತ್ರದ ನೊಬೆಲ್ ಬರ್ತದ. ಸಾಕಷ್ಟು ಬಾರಿ ನಮ್ಮ ಪ್ರಶ್ನೆ ಕೇಳಿದನ, ಬಹಳಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಆಗ್ತದ ನೋಡ್ರಿ ಇದು ಅರ್ಥಶಾಸ್ತ್ರದ ನೊಬೆಲ್. ನೋಡ್ರಿ, ಈ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿನ ಯಾವ ವರ್ಷ ಸ್ಥಾಪನೆ ಮಾಡ್ತಾರಂದ್ರ 1968ರಲ್ಲಿ ಸ್ಥಾಪನೆ ಮಾಡ್ತಾರ. ಎಷ್ಟ ಸ್ಥಾಪನೆ ಮಾಡ್ತಾರ? 1968ರಲ್ಲಿ ಸ್ಥಾಪನೆ ಮಾಡ್ತಾರ. ಆದ್ರೆ ಆಲ್ಫ್ರೆಡ್ ನೊಬೆಲ್ ಅವರ ಬರೆದಂತ ವೀಲ್ ನಲ್ಲಿ ಈ ಪ್ರಶಸ್ತಿ ಇರ್ಲಿಲ್ಲ. ಮೊದಲು 5 ಪ್ರಶಸ್ತಿಗಳು ಏನಾಗಿದ್ವಪ್ಪ ಅಂದ್ರ ಆತ ಬರೆದಿಟ್ಟಿದ್ದ. ಆದ್ರ ಈ ಪ್ರಶಸ್ತಿ ಅಂದ್ರೆ 6ನೇ ಪ್ರಶಸ್ತಿ ಏನದಲ್ಲ, ಇದನ್ನ ಆತ ಅದರಲ್ಲಿ ಬರ್ದಿರ್ಲಿಲ್ಲ. ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡಿದ್ರು? 1968ರಲ್ಲಿ ಆತ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ಪ್ರಶಸ್ತಿನ ನೀಡಿದ ಮೊದಲ ವರ್ಷ. ಮೊದಲಿಗೆ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿನ ಯಾವ ವರ್ಷ ನೀಡ್ತಾರ ಅಂದ್ರ 1969ರಲ್ಲಿ ನೀಡ್ತಾರ. ಸ್ಥಾಪನೆ ಆಗಿದ್ದು 1968, ನೀಡಿದ್ದು 1969ರಲ್ಲಿ. ಇದರ ಸ್ಥಾಪಕ ಯಾರು? ಸ್ವೀಡನ್ನಿನ ಕೇಂದ್ರೀಯ ಬ್ಯಾಂಕ್ ಆದಂತ ಸ್ವೇರಿಜಿಸ್ ರಿಕ್ಸ್ ಬ್ಯಾಂಕ್ ತನ್ನ 300ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತದೆ. ಯಾವ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತದ? ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತದ. ನೋಡ್ರಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀವಿ ನೋಡ್ರಿ. ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಬಗ್ಗೆ ನಾವು ಅಧ್ಯಯನ ಮಾಡಾಕುಂತೀವಿ. ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತು? 1968ರಲ್ಲಿ ಆಯ್ತು. ಮೊದಲಿಗೆ ನೀಡಿದ್ದು 1969. ಇದನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರ ಸ್ವೀಡನ್ ದೇಶದ ಕೇಂದ್ರೀಯ ಬ್ಯಾಂಕ್ ಅಂತ ಬರ್ತದ. ಆ ಸ್ವೀಡನ್ ದೇಶದ ಕೇಂದ್ರೀಯ ಬ್ಯಾಂಕಿನ ಹೆಸರು ಏನಂದ್ರ ಸ್ವೇರಿಜಸ್ ರಿಕ್ಸ್ ಬ್ಯಾಂಕ್ ಅಂತ ಬರ್ತದೆ. ಇದು ಸ್ಥಾಪನೆ ಆಗಿ ತನ್ನ 300ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಷ್ಟನೇ ವಾರ್ಷಿಕೋತ್ಸವ ರಿಕ್ಸ್ ಬ್ಯಾಂಕಿನ ಎಷ್ಟನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರಂದ್ರ 300ನೇಯ. ರಿಕ್ಸ್ ಬ್ಯಾಂಕ್ ಸ್ಥಾಪನೆಗೆ 3 ಶತಮಾನಗಳ ಕಾಲ ವಾರ್ಷಿಕೋದ ಸವಿ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿನ 1968ರಲ್ಲಿ ಸ್ಥಾಪನೆ ಮಾಡಿ 1969ರಲ್ಲಿ ಮೊದಲ ಪ್ರಶಸ್ತಿನ ಏನ್ ಮಾಡ್ತಾರಪ್ಪ ಅಂದ್ರ ವಿತರಣೆ ಮಾಡ್ತಾರ. ನೋಡ್ರಿ, ಈ ಪ್ರಶಸ್ತಿನ ನೀಡುವ ಸಂಸ್ಥೆ ಯಾವುದು? ಯಾವ ಪ್ರಶಸ್ತಿ? ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ. ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅವರು ಏನಾಗ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿನ ನೀಡ್ತಾರ. ಯಾವ ನಗರದಲ್ಲಿ ನೀಡ್ತಾರ ಅಂದ್ರ ಸ್ಟಾಕ್ಹೋಮ್ ನಗರದಲ್ಲಿ. ಯಾವ ನಗರದಲ್ಲಿ? ಸ್ಟಾಕ್ಹೋಮ್ ನಗರದಲ್ಲಿ ಈ ಪ್ರಶಸ್ತಿ ನೀಡ್ತಾರ. ನೋಡ್ರಿ, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೀಗ, ಹೇಳಿ ನೋಡ್ರಿ. ಶಾಂತಿ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಯಾವ ನಗರದಲ್ಲಿ ವಿತರಣೆ ಮಾಡಲಾಗ್ತದ? ಶಾಂತಿ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ವಿತರಣೆ ಮಾಡಲಾಗ್ತದ? ಯಾವ ಕ್ಷೇತ್ರದಲ್ಲಿ ವಿತರಣೆ ಮಾಡ್ತದ? ಓಸ್ಲೋ ನಗರದಲ್ಲಿ. ನಾರ್ವೆ ದೇಶದ ಓಸ್ಲೋ ನಗರದಲ್ಲಿ ಏನಾಗ್ತದಪ್ಪ ಅಂದ್ರ ಶಾಂತಿ ಕ್ಷೇತ್ರ ಪ್ರಶಸ್ತಿಯನ್ನ ಏನಪ್ಪಾ ಅಂದ್ರ ವಿತರಣೆ ಮಾಡ್ತಾರ, ಪ್ರದಾನ ಮಾಡ್ತಾರ. ಏನ್ ನೋಡಿದ 5 ಕ್ಷೇತ್ರಗಳನ್ನ ಯಾವ ನಗರದಲ್ಲಿ ಮಾಡ್ತಾರ ಅಂದ್ರ ಸ್ಟಾಕ್ಹೋಮ್ ನಗರ. ಸ್ವೀಡನ್ ದೇಶದ ಸ್ಟಾಕ್ಹೋಮ್ ನಗರದಲ್ಲಿ ಏನಾಗ್ತಾರಪ್ಪ ಅಂದ್ರ
ಈ ಪ್ರಶಸ್ತನ, ಯಾವ ಪ್ರಶಸ್ತನ, 5 ಕ್ಷೇತ್ರ ಶಾಂತಿ ಕ್ಷೇತ್ರ ಬಿಟ್ಟು ಇನ್ನು ಉಳಿದ 5 ಕ್ಷೇತ್ರ ಪ್ರಶಸ್ತಿಯನ್ನು ಸ್ಟಾಕ್ಹೋಮ್ ನಗರದಲ್ಲಿ ಏನಾಗ್ತಾರಪ್ಪ ಅಂದ್ರೆ ಪ್ರದಾನ ಮಾಡಲಾಗ್ತದ. ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನು ಮೊದಲು ಪಡೆದವರು ರಾಗ್ನರ್ ಫ್ರಿಶ್ ಬರ್ತಾರ. ಯಾರು ಬರ್ತಾರ? ರಾಗ್ನರ್ ಫ್ರಿಶ್ ನಾರ್ವೆ ದೇಶದವ್ರು ಬರ್ತಾರ. ಇನ್ನೊಂದು ಜಾನ್ ಟಿನ್ ಬರ್ಗೆನ್ ಬರ್ತಾರ. ಯಾರು ಬರ್ತಾರ? ಜಾನ್ ಟಿನ್ ಬರ್ಗೆನ್ ಅವ್ರು ಬರ್ತಾರ, ನೆದರ್ಲ್ಯಾಂಡ್ಸ್ ಅವರು. ಇವರಿಬ್ರು ಜಂಟಿಯಾಗಿ ಏನಾಗ್ತಾರಪ್ಪ ಅಂದ್ರ ಮೊದಲು ಬಾರಿಗೆ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರ. ಆಲ್ರೆಡಿ ನಾವು ಪ್ರಶ್ನೆ ಕೇಳಿದಾನ, ಏನಂತ ಕೇಳಿದಾನ? ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದಾನ. ಆಪ್ಷನ್ಸ್ ಕೊಟ್ಟಿದ್ದ. ರಾಗ್ನರ್ ಫ್ರಿಶ್ ಅಂತ ಏನಪ್ಪಾ ಅಂದ್ರೆ ಕೊಟ್ಟಿದ್ದ. ಯಾರು? ರಾಗ್ನರ್ ಫ್ರಿಶ್ ಅಂತ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿನ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಮೊದಲು ಬಾರಿಗೆ ಸ್ವೀಕಾರ ಮಾಡಿದ್ರು. ಯಾವ ದೇಶದವರು ಅಂದ್ರೆ ಇವರು ನಾರ್ವೆ ದೇಶದವರು. ಯಾವ ದೇಶದವರು ಇವರು? ನಾರ್ವೆ ದೇಶದವ್ರು. ನೋಡ್ರಿ, ನಿಮಗ್ ಅನಿಸ್ಬೋದು ಇಬ್ರಿಗೆ ಒಂದೇ ವರ್ಷ ಕೊಟ್ಟರಲ್ರಿ, ನೀವು ಒಬ್ರದೇ ಹೇಳಿದ್ರಲ್ಲ ಅಂತ. ಆಪ್ಷನ್ಸ್ ನೋಡ್ರಿ, ಅಲ್ಲಿ ಎಕ್ಸಾಮ್ ಹಾಲ್ ಒಳಗೆ ಯಾವ ರೀತಿಯಾಗಿ ಕೊಟ್ಟಿರ್ತಾನ ನೋಡ್ರಿ. ರಾಗ್ನರ್ ಫ್ರಿಶ್ ಅವ್ರ ಆಲ್ರೆಡಿ ಪ್ರಶ್ನೆ ಬಂದಿದೆ ಈ ರೀತಿಯಾಗಿ. ಒಂದ್ ವೇಳೆ ಇಬ್ರದ್ದು ಕೊಟ್ಟಿದ್ರೆ ಇಬ್ರದ್ದು ರೈಟ್ ಮಾಡ್ಕೋರಿ. ಇಲ್ಲ ಈ ವ್ಯಕ್ತಿದ ಇರ್ಲಿಲ್ಲ, ಈ ವ್ಯಕ್ತಿದ ಅಷ್ಟೇ ಐತೆ, ನೀವು ಅಷ್ಟೇ ಮಾರ್ಕ್ ಮಾಡ್ಕೊಡ್ರಿ. ಆದ್ರ ಕೊಟ್ಟಂತ ಆಪ್ಷನ್ಸ್ ಒಳಗೆ ಈ ವ್ಯಕ್ತಿ ಇರ್ಲಿಲ್ಲ, ಹಾಗಾಗಿ ಈ ವ್ಯಕ್ತಿ ಏನಪ್ಪ ಅಂದ್ರೆ ರೈಟ್ ಆನ್ಸರ್. ಸರ್ ಇಬ್ರದ್ದು ಕೊಟ್ರು, ಅವಾಗ ಏನ್ ಮಾಡಿದ್ರು? ಎ ರಾಗ್ನರ್ ಫ್ರಿಶ್ ಕೊಟ್ಟ, ಬಿ ಜಾನ್ ಟಿನ್ ಬರ್ಗೆನ್ ಕೊಟ್ಟ, ಸಿ ಏನ್ ಆಪ್ಷನ್ ಕೊಟ್ಟಿರ್ತಾನೆ ಗೊತ್ತು? ಎ ಮತ್ತು ಬಿ ಅಂತ ಕೊಟ್ಟಿರ್ತಾನ. ಅವಾಗ ಎ ಮತ್ತು ಬಿ ಹಾಕ್ಬರಿ. ಅರ್ಥ ಆಯ್ತಲ್ಲ? ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನ ಮೊದಲು ತೆಗೆದುಕೊಂಡವ್ರು ಯಾರಪ್ಪ ಅಂದ್ರೆ ರಾಗ್ನರ್ ಫ್ರಿಶ್ ಮತ್ತು ಜಾನ್ ಟಿನ್ ಬರ್ಗೆನ್ ಅಂತ ಏನಪ್ಪಾ ಅಂದ್ರ ಬರ್ತಾರ. ನೆಕ್ಸ್ಟ್, ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡ ಭಾರತೀಯ ವ್ಯಕ್ತಿಗಳು ನೋಡ್ರಿ, ಇಬ್ರು ತೆಗೆದುಕೊಳ್ತಾರ. ಶಾಂತಿ ಕ್ಷೇತ್ರಗಳಿಗೆ ಎಷ್ಟು ತೆಗೆದುಕೊಂಡಾರ ಅಂತ ಹೇಳಿದೆ ನಾನು? ಇಬ್ರು. ಯಾರ್ಯಾರು ಇಬ್ರು? ಒಬ್ರು ಮದರ್ ತೆರೇಸಾ, ಇನ್ನೊಬ್ರು ಕೈಲಾಸ್ ಸತ್ಯಾರ್ಥಿ ಅಂತ ಬರ್ತಾರೆ. ಅವ್ರು ಏನಾಗಿದ್ರಪ್ಪ ಅಂದ್ರ ಆ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ರು. ಇನ್ನು ಭಾರತೀಯ ಕ್ಷೇತ್ರದಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡ ಭಾರತೀಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಬ್ರು. ಇಲ್ಲಿನ ಇಬ್ರು. ಒಬ್ರು ಮೂಲತಃ ಭಾರತೀಯ ವ್ಯಕ್ತಿಗಳು, ಇನ್ನೊಬ್ಬರು ಭಾರತೀಯ ಮೂಲದ ವ್ಯಕ್ತಿಗಳು, ಭಾರತದಲ್ಲಿ ಹುಟ್ಟಿ ಬೇರೆ ದೇಶದಲ್ಲಿ ಇರುವ ವ್ಯಕ್ತಿ, ಇನ್ನೊಬ್ಬ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಇದ್ದು ಭಾರತದಲ್ಲೇ ನೊಬೆಲ್ ಪ್ರಶಸ್ತಿನ ಏನಪ್ಪಾ ಅಂದ್ರೆ ತೆಗೆದುಕೊಂಡವರು. ನೋಡ್ರಿ, ಆಲ್ರೆಡಿ ಅಮರ್ ಸೇನ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಯಾವ ವರ್ಷ ತೆಗೆದುಕೊಂಡ್ರು? 1998. ಅಮರ್ ಸೇನ್ ಕಲ್ಯಾಣ ಅರ್ಥಶಾಸ್ತ್ರ, ಕ್ಷಾಮ ಮತ್ತು ಬಡತನ ಮೇಲಿನ ಇವರ ಕೆಲಸಕ್ಕಾಗಿ ಏನಾಗ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿ ನೀಡುತ್ತಾರ. ನೆಕ್ಸ್ಟ್ 2019ನೇ ಸಾಲಿನಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ 2ನೇ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರ ಅಭಿಜಿತ್ ಬ್ಯಾನರ್ಜಿ ಅವ್ರು ಬರ್ತಾರ. ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಅಮರ್ತ್ಯ ಸೇನ್ ಬರ್ತಾರ. 2ನೇ ವ್ಯಕ್ತಿ ಯಾರಪ್ಪ ಅಂದ್ರ ಅಭಿಜಿತ್ ಬ್ಯಾನರ್ಜಿ ಅವರು ಬರ್ತಾರ. ಅಭಿಜಿತ್ ಬ್ಯಾನರ್ಜಿ ಅವರು ಯಾವ ವಿಷಯಕ್ಕೆ ಆತ ತೆಗೆದುಕೊಳ್ತಾರಪ್ಪ ಅಂದ್ರ ಜಾಗತಿಕ ಬಡತನ ನಿರ್ಮೂಲನೆ. ಯಾವ ವಿಷಯಕ್ಕೆ? ಅಮರ್ತ್ಯ ಸೇನ್ ಅವರು ತಗೊಂಡ್ರ ಕಲ್ಯಾಣ ಅರ್ಥಶಾಸ್ತ್ರ, ಅಭಿಜಿತ್ ಬ್ಯಾನರ್ಜಿ ಅವರು ತಗೊಂಡ್ರ ಜಾಗತಿಕ ಬಡತನ ನಿರ್ಮೂಲನೆ ವಿಷಯಕ್ಕಾಗಿ ಏನಾಗ್ತಾರಪ್ಪ ಅಂದ್ರೆ ಇವರು ಅರ್ಥಶಾಸ್ತ್ರದ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರ. ಈ ಅಭಿಜಿತ್ ಬ್ಯಾನರ್ಜಿ ಅವರು 3 ವ್ಯಕ್ತಿಗಳ ಜೊತೆ ಸೇರಿಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಯಾರ್ಯಾರವರು? ಎಸ್ತರ್ ಡುಪ್ಲೋ, ಮೈಕಲ್ ಕ್ರೇಮರ್ ಅವರೊಂದಿಗೆ ಏನಾಗ್ತಾರಪ್ಪ ಅಂದ್ರೆ ಜಂಟಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ನೋಡ್ರಿ, ಅಭಿಜಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡುಪ್ಲೋ ಅವ್ರು ಏನಪ್ಪಾ ಅಂದ್ರೆ ಇಬ್ರು ಗಂಡ ಹೆಂಡತಿ ಅವರು. ಇವ್ರ ಗಂಡ ಹೆಂಡತಿ ಅನ್ನೋರು ಏನಪ್ಪಾ ಅಂದ್ರೆ ಇಬ್ರು ಸೇರಿ ಏನಾಗ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಅದೇ ರೀತಿಯ ಒಂದೇ ಕುಟುಂಬದಲ್ಲಿದ್ದವ್ರು ಇಬ್ರು ಪ್ರಶಸ್ತಿ ತೆಗೆದುಕೊಂಡವರು ಮೇರಿ ಕ್ಯೂರಿ ಬರ್ತಾರ, ಇನ್ನೊಂದು ಪಿರಿ ಕ್ಯೂರಿ ಅಂತ ಬರ್ತಾರೆ. ಇಬ್ರು ಅವರು. ನೆಕ್ಸ್ಟ್ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಎಸ್ತರ್ ಡುಪ್ಲೋ ಮತ್ತು ಅಭಿಜಿತ್ ಬ್ಯಾನರ್ಜಿ. ಇವ್ರಿಬ್ರು ಗಂಡ ಹೆಂಡತಿ ಆಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ತೆಗೆದುಕೊಳ್ಳೋ ಮುಂದೆ ಆ ವಿಷಯ ಬರ್ತದೆ, ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ. ನೋಡ್ರಿ, ಅರ್ಥಶಾಸ್ತ್ರ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ನಾವು ನೆನಪಿನಲ್ಲಿ ಇಟ್ಟುಕೋಬೇಕಾದಂತ ವಿಷಯಗಳು ನೋಡ್ರಿ. ಅರ್ಥಶಾಸ್ತ್ರ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಪಡೆದಂತ ಅತಿ ಕಿರಿಯ ವ್ಯಕ್ತಿ ಅಥವಾ ವಿಜೇತರು ಯಾರಪ್ಪ ಅಂದ್ರೆ ಎಸ್ತರ್ ಡುಪ್ಲೋ ಅವ್ರು ಬರ್ತಾರ. ಯಾರು ಬರ್ತಾರ? ಅಭಿಜಿತ್ ಬ್ಯಾನರ್ಜಿ ಅವರ ಹೆಂಡತಿಯಾದಂತ ಎಸ್ತರ್ ಡುಪ್ಲೋ ಅವ್ರ ಏನಪ್ಪಾ ಅಂದ್ರೆ ಬರ್ತಾರ. ಅರ್ಥಶಾಸ್ತ್ರ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅತಿ ಕಿರಿಯ ವಿಜೇತರು ಯಾರಪ್ಪ ಅಂದ್ರೆ ಎಸ್ತರ್ ಡುಪ್ಲೋ ಅವ್ರು ಬರ್ತಾರೆ. ಎಷ್ಟನೇ ವಯಸ್ಸಿನಲ್ಲಿ ತೆಗೆದುಕೊಳ್ತಾರ ಅಂದ್ರ 46ನೇ ವಯಸ್ಸಿನಲ್ಲಿ ತೆಗೆದುಕೊಳ್ತಾರ. ಯಾವ ವರ್ಷ ತೆಗೆದುಕೊಳ್ತಾರ ಅಂದ್ರ 2019ರಲ್ಲಿ ಅವರು ತೆಗೆದುಕೊಳ್ತಾರ.
ನೆಕ್ಸ್ಟ್ ಇನ್ನ ಅತಿ ಹಿರಿಯ ವಿಜೇತರು ಲಿಯೋನಿಡ್ ಅರ್ವಿಕ್ ಅರ್ವಿಕ್ಚ್ ಅನ್ನೋರು ಏನಪ್ಪಾ ಅಂದ್ರ ತೆಗೆದುಕೊಳ್ತಾರ. ಎಷ್ಟನೇ ವಯಸ್ಸಿನ 90ನೇ ವಯಸ್ಸಿನಲ್ಲಿ ತೆಗೆದುಕೊಳ್ತಾರ. 2007ರಲ್ಲಿ ಏನಪ್ಪಾ ಅಂದ್ರ ತೆಗೆದುಕೊಳ್ತಾರ. ನೋಡ್ರಿ ಇಂಪಾರ್ಟೆಂಟ್ ನೋಡ್ರಿ, ಇದು ಆಲ್ರೆಡಿ GK ಅರ್ಥಶಾಸ್ತ್ರ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ ಎಲಿನೋರ್ ಓಸ್ಟ್ರೋಮಾ. ಯಾರು ಬರ್ತಾರ? ಎಲಿನೋರ್ ಓಸ್ಟ್ರೋಮ್ ಅನ್ನೋರು ಏನಪ್ಪಾ ಅಂದ್ರ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ. ಯಾವ ವರ್ಷ ತೆಗೆದುಕೊಳ್ತಾರ? 2009ರಲ್ಲಿ ಅವರು ಕೈಕೊಳ್ತಾರ. ಎಷ್ಟರಲ್ಲಿ ತೆಗೆದುಕೊಳ್ತಾರ ಅವರು? 2009ರಲ್ಲಿ. ಆಲ್ರೆಡಿ ಒಮ್ಮೆ ಪ್ರಶ್ನೆ ಕೇಳಿದಾನೆ. ಇದ್ರಕ ಏನಂತ ಕೇಳಿದಾನೆ ನೋಡ್ರಿ, ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ ಮೊದಲ ಮಹಿಳೆ ಯಾರು? ಯಾರು ಬರ್ತಾರ? ಎಲಿನೋರ್ ಓಸ್ಟ್ರೋಮ್ ಅವರು ಬರ್ತಾರ. ಇನ್ನು ಎರಡನೇ ಮಹಿಳೆ ಯಾರು ಬರ್ತಾರ? ಎಸ್ತರ್ ಡುಪ್ಲೋ ಬರ್ತಾರ. ಮೊದಲನೇ ಮಹಿಳೆ ಅಂದ್ರೆ ಯಾರು? ಎಲಿನೋರ್ ಓಸ್ಟ್ರೋಮ್ ಬರ್ತಾರ. ಎರಡನೇದವರು ಎಸ್ತರ್ ಡುಪ್ಲೋ ಅವರು ಬರ್ತಾರೆ. ಇವ್ರು ಏನಾಗಿದ್ರಪ್ಪ ಅಂದ್ರ ಅಭಿಜಿತ್ ಬ್ಯಾನರ್ಜಿ ಅವರ ಪತ್ನಿ ಆಗಿರೋದು. ನೋಡ್ರಿ, ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ದೇಶವದು ಅಮೆರಿಕ, USA ಬರ್ತದ. ನೋಡ್ರಿ, ಇಲ್ಲಿ ನೆನಪಿಡ್ಬೇಕಾದಂತ ಒಂದು ಅಂಶ ಅದ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಪ್ರಶಸ್ತಿಗಳು 1895ರಲ್ಲಿ ನೊಬೆಲ್ ವಿಲಿನ ಪ್ರಕಾರ ಸ್ಥಾಪಿಸಲಾಯಿತು. ಆದರೆ ಅರ್ಥಶಾಸ್ತ್ರ ಪ್ರಶಸ್ತಿ ಏನಪ್ಪಾ ಅಂದ್ರ 1968ರಲ್ಲಿ ಸೇರಿಸಲಾಯಿತು. ಮೊದಲು ಏನ್ 5 ಪ್ರಶಸ್ತಿಗಳದವ. ಆಲ್ಫ್ರೆಡ್ ನೊಬೆಲ್ ಸ್ಥಾಪನೆ ಮಾಡ್ಯಾರ. ಅರ್ಥಶಾಸ್ತ್ರ ಕ್ಷೇತ್ರದ ಪ್ರಶಸ್ತಿನ ಯಾರು ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರ ಸ್ವೀಡನ್ ದೇಶದ ಕೇಂದ್ರೀಯ ಬ್ಯಾಂಕ್ ಆದಂತ ರಿಕ್ಸ್ ಬ್ಯಾಂಕ್ ನವರು ಏನ್ ಮಾಡಿದಾರಪ್ಪ ಅಂದ್ರ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಇನ್ನ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ನೋಡ್ರಿ ಸಾಹಿತ್ಯ ಕ್ಷೇತ್ರ ನೀಡಲಾಗುವ ವಿಶ್ವದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ಪ್ರಶಸ್ತಿ ಆಗ್ಯದ. ಇದು ನೊಬೆಲ್ ಪ್ರಶಸ್ತಿನೇ. ನೊಬೆಲ್ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡ್ತಾರ ಅಂತ ಹೇಳಿದ್ವಿ. ಆ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಅಂದ್ರ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಮತ್ತು ಜಗತ್ತಿನ ಶ್ರೇಷ್ಠ ಮತ್ತು ಪ್ರತಿಷ್ಠಿತ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಬರ್ತದ. ಸ್ಥಾಪಕರು ಯಾರು ಅನ್ನೋದು ಆಲ್ರೆಡಿ ಗೊತ್ತಾಗ್ಯದ. ಈ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನ ಯಾರು ಕೊಡ್ತಾರಪ್ಪ ಅಂದ್ರ ಸ್ವಿಡಿಶ್ ಅಕಾಡೆಮಿ ಕೊಡ್ತದ. ಸ್ವೀಡನ್ ದೇಶದೊಳಗದ. ಎಲ್ಲಿ ಅದದು? ಸ್ವೀಡನ್ ದೇಶದೊಳಗದ. ಈ ಪ್ರಶಸ್ತಿಯನ್ನ ಅಂದ್ರ ಈ 5 ಕ್ಷೇತ್ರದ ಪ್ರಶಸ್ತಿನ ಯಾವ ವರ್ಷ ಸ್ಥಾಪನೆ ಮಾಡಿದ್ರೆ? ಎಲ್ಲಾ ಪ್ರಶಸ್ತಿಗಳನ್ನು 1901ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸಾಹಿತ್ಯ ನೊಬೆಲ್ ಪ್ರಶಸ್ತಿನ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರ. ಅರ್ಥಶಾಸ್ತ್ರ ಕ್ಷೇತ್ರ ಪ್ರಶಸ್ತಿ ಮಾತ್ರ ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರ 1968ರಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರ. ಸಾರಿ, ಇಲ್ಲೊಂದಿಷ್ಟು ಮಿಸ್ಟೇಕ್ ಆಯ್ತು ನೋಡ್ರಿ. 5 ಕ್ಷೇತ್ರದ ಎಲ್ಲಾ ಪ್ರಶಸ್ತಿಗಳನ್ನ ಯಾವ ಸ್ಥಾಪನೆ? 1895ರಲ್ಲಿ ಸ್ಥಾಪನೆ ಮಾಡ್ತಾರ. 1901ರಿಂದ ಏನಾಗ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಸಾಹಿತ್ಯ ಕ್ಷೇತ್ರದ ಮಾನದಂಡಗಳ ಏನದ ನೋಡ್ರಿ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಒಬ್ಬ ಲೇಖಕ ಮತ್ತು ಕವಿಗೆ ಇದನ್ನು ನೀಡಲಾಗ್ತದ. ಸಾಹಿತ್ಯ ಕ್ಷೇತ್ರದಲ್ಲಿ ವಿಶ್ವ ಮಟ್ಟದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಯಾರು ವಿಶೇಷವಾದ ಕೊಡುಗೆ ನೀಡಿರ್ತಾರ, ಯಾರು ಅತ್ಯುತ್ತಮವಾದ ಕೊಡುಗೆ ನೀಡಿರ್ತಾರ ಅಂತ ಲೇಖಕರನ್ನು ಸೆಲೆಕ್ಟ್ ಮಾಡಿ ವರ್ಷಕ್ಕೊಬ್ಬರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಆಯ್ಕೆಯನ್ನ ಮಾಡ್ಲಾಗ್ತದ. ಇನ್ನ ಸಾಹಿತ್ಯ ಕ್ಷೇತ್ರದ ಸಾಧನೆಯಲ್ಲಿ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯರು ನೋಡ್ರಿ. ಆಲ್ರೆಡಿ ನಿಮಗೆ ಈ ವಿಷಯ ನಾನು ಡಿಸ್ಕಸ್ ಮಾಡಿದೀನಿ. 1913 ರವೀಂದ್ರನಾಥ್ ಠಾಗೂರ್ ಅವರು ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಈ ಪ್ರಶಸ್ತಿಯನ್ನು ಪಡೆದ್ರ ಮೂಲಕ ಅವರು ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಭಾರತೀಯ ಮತ್ತು ಮೊದಲ ಏಷ್ಯನ್ ವ್ಯಕ್ತಿ ಆಗ್ತಾರ. ಯಾವ ಕೃತಿ ತೆಗೆದುಕೊಂಡ್ರ ಅಂದ್ರೆ ಗೀತಾಂಜಲಿ ಕೃತಿಗಾಗಿ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಕೊಡ್ತದ. ಇನ್ನ ಇದು ಆಲ್ರೆಡಿ ಇವ್ರ ಮೇಲೆ ಏನಾಗಿದಪ್ಪ ಅಂದ್ರೆ PSI ಪ್ರಶ್ನೆ ಬಂದಿದ್ ನೋಡ್ರಿ. VS ನೈಪಾಲ್ ಅನ್ನೋರು ಏನಪ್ಪಾ ಅಂದ್ರೆ 2001ರಲ್ಲಿ ಏನಾಗ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿ ತೆಗೆದುಕೊಡ್ತಾರ. ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನ ಭಾರತೀಯ ಮೂಲದ ಬ್ರಿಟಿಷ್ ಲೇಖಕ ಇವ್ರಿಗೂ ಸಹ ಏನಾಗಿದಪ್ಪ ಅಂದ್ರ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಏನಾಗಿದಪ್ಪ ಅಂದ್ರ ಸಿಕ್ಕದ. ಇವ್ರೊಂದು ಕೃತಿ ಅದ ಇನ್ ಪ್ರೀ ಸ್ಟೇಟ್ ಅಂತ. ಏನು ಇನ್ ಪ್ರೀ ಸ್ಟೇಟ್ ಅಂತ ಒಂದು ಕೃತಿ ಅದ. ಈ ಕೃತಿ ಏನ್ ಮಾಡಪ್ಪ ಅಂದ್ರ ಕೇಳಿದ್ರು. ಇನ್ ಫ್ರೀ ಸ್ಟೇಟ್ ಕೃತಿಯನ್ನು ಬರ್ದವ್ರು. ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಇವ್ರು ಏನಾಗಿದ್ದಪ್ಪ ಅಂದ್ರೆ ನಿಧಾನರಾಗಿದ್ರು. ಅಂತ ಸಂದರ್ಭದೊಳಗ ಇನ್ ಫ್ರೀ ಸ್ಟೇಟ್ ಕೃತಿ ಬರ್ದವ್ರು ಯಾರು ಅಂತ ಕೇಳಿದ್ರು. PSI ಪ್ರಶ್ನೆ ಬಂದಿತ್ತು. VS ನೈಪಾಲ್. ಯಾರು? VS ನೈಪಾಲ್ ಅವರು ಏನಪ್ಪ ಅಂದ್ರೆ ಬರ್ತಾರೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿ ಇದೆ ನೋಡ್ರಿ. ರುಡ್ಯಾರ್ಡ್ ಕಿಪ್ಲಿಂಗ್ ಅನ್ನೋರು ದ ಜಂಗಲ್ ಬುಕ್ ಖ್ಯಾತಿಯ ಲೇಖಕ. ಭಾರತದಲ್ಲಿ ಜನಿಸಿ ಸಾಹಿತ್ಯದ ನೊಬೆಲ್ ಪಡೆದ ಮೊದಲ ಆಂಗ್ಲ ಲೇಖಕರು ನೋಡ್ರಿ. ರುಡ್ಯಾರ್ಡ್
ಕೀಪ್ಲಿಂಗ್ ಅನ್ನೋರು ಏನಪ್ಪಾ ಅಂದ್ರ ದಿ ಜಂಗಲ್ ಬುಕ್ ಎಂಬ ಪುಸ್ತಕವನ್ನು ಬರೀತಾರ. ಇವರು ಭಾರತದಲ್ಲಿ ಜನಿಸಿ ಸಾಹಿತ್ಯದ ನೋಬೆಲ್ ಪಡೆದಂತ ಮೊಟ್ಟ ಮೊದಲ ಆಂಗ್ಲ ಲೇಖಕರಾಗ್ತಾರ. ನೀವು 7th ಬುಕ್ದೊಳಗ ಟಿ ಪ್ರಿಪೇರ್ ಆಗಾಗ ಓದಿರ ಅಂತ ಅನ್ಕೊಂಡಿನಿ ಇದನ್ನ. ನೋಡ್ರಿ, ಈ ರುಡ್ಯಾರ್ಡ್ ಕಿಪ್ಲಿಂಗ್, ಯಾವುದು ಕಿಪ್ಲಿಂಗ್ ಅನ್ನೋರು ಏನಪ್ಪಾ ಅಂದ್ರ ಬಿಳಿಯರ ಮೇಲಿನ ಹೊರೆಯ ಸಿದ್ಧಾಂತವನ್ನು ಆತ ಮಂಡಿಸ್ತಾನ. ಯಾವ ಸಿದ್ಧಾಂತ? ಬಿಳಿಯರ ಮೇಲಿನ ಹೊರೆಯ ಸಿದ್ಧಾಂತವನ್ನು ಮಂಡಿಸ್ತಾನ. 7th ಒಳಗೆ 2ನೇ ಅಧ್ಯಾಯದೊಳಗೆ ಬರ್ತದ. ಒಂದ್ಸಲ ನೋಡ್ರಿ, ಬಿಳಿಯರ ಮೇಲಿನ ಹೊರೆಯ ಸಿದ್ಧಾಂತ ಏನಿದೆ. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ವಿಡಿಯೋ ತುಂಬಾ ಲೆಂತ್ ಅದ. ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಏನಪ್ಪಾ ಅಂದ್ರೆ ನಮಗೆ ಡಿಸ್ಕಸ್ ಅನ್ನ ಮಾಡ್ಬೇಕಾಗ್ಯದ. ನೆಕ್ಸ್ಟ್ ನೋಡ್ರಿ, ಅತಿಯ ಕಿರಿಯ ವಯಸ್ಸಿನ ವಿಜೇತ ರುಡ್ಯಾರ್ಡ್ ಕಿಪ್ಲಿಂಗ್. ಯಾರು? ಅತಿ ಕಿರಿಯ ವಯಸ್ಸಿನ ಅಂದ್ರ ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಪ್ಪ ಅಂದ್ರ ರುಡ್ಯಾರ್ಡ್ ಕಿಪ್ಲಿಂಗ್. ಎಷ್ಟೇ ವರ್ಷಕ್ಕೆ ತೆಗೆದುಕೊಂಡ್ರಪ್ಪ ಅಂದ್ರ 41ನೇ ವರ್ಷಕ್ಕೆ ಏನಪ್ಪಾ ಅಂದ್ರ ಅವ್ರು ಪ್ರಶಸ್ತಿ ತೆಗೆದಾರ. ಇನ್ನ ಅತಿ ಹಿರಿಯ ವಯಸ್ಸಿನ ವಿಜೇತ ಡೋರಿಸ್ ಲೆಸ್ಸಿಂಗ್ 88 ವರ್ಷಕ್ಕೆ ಏನಾಗ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿನ ಅವರು ತೆಗೆದುಕೊಳ್ತಾರ. ಇನ್ನ ನೊಬೆಲ್ ಶಾಂತಿಯ ಪ್ರಶಸ್ತಿ ಪ್ರತಿ ವರ್ಷ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟಾರ್ಗೆಟ್ ಮಾಡುವಂತ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ನೊಬೆಲ್ ಶಾಂತಿಯ ಪ್ರಶಸ್ತಿ. ನೋಡ್ರಿ, ನೊಬೆಲ್ ಶಾಂತಿ ಪ್ರಶಸ್ತಿ ಏನು ವಿಶೇಷ ಅಂದ್ರ, ನೊಬೆಲ್ ಶಾಂತಿಯ ಪ್ರಶಸ್ತಿಯನ್ನು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ, ಯುದ್ಧ ನಿಲ್ಲಿಸುವಿಕೆ ಮತ್ತು ಮಾನವೀಯ ಸೇವೆಗಾಗಿ ಶ್ರಮಿಸುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ನೀಡಲಾಗುತ್ತದೆ. ನೋಡ್ರಿ, ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾವ ವಿಷಯಕ್ಕಾಗಿ ನೀಡಲಾಗ್ತದಪ್ಪ ಅಂದ್ರ ಈ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ, ಯುದ್ಧ ನಿಲ್ಲಿಸುವಿಕೆ, ಮಾನವೀಯ ಸೇವೆಗಾಗಿ ಯಾರು ಶ್ರಮಿಸ್ತಾರಲ್ಲ ಅಂತ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು, ಅಂತ ಸಂಸ್ಥೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾರ. ಯಾವ್ಯಾವು? ಶಾಂತಿ ಸ್ಥಾಪನೆ, ಯುದ್ಧ ನಿಲ್ಲಿಸುವುದು, ಮಾನವೀಯ ಸೇವೆ. ಇನ್ನೊಮ್ಮೆ ರಿಪೀಟ್ ಮಾಡ್ರಿ ಅದನ್ನೊಂದ್ಸಲ. ಶಾಂತಿಯ ಸ್ಥಾಪನೆ, ಯುದ್ಧ ನಿಲ್ಲಿಸುವಿಕೆ ಮತ್ತು ಮಾನವೀಯ ಸೇವೆಗಾಗಿ ಯಾರು ವಿಶೇಷವಾದ ಕೊಡುಗೆಯನ್ನು ನೀಡ್ತಾರ, ಯಾರು ವಿಶೇಷವಾಗಿ ಕೊಡುಗೆ ನೀಡ್ತಾರ, ಯಾವ ಸಂಸ್ಥೆ ನೀಡ್ತದಲ್ಲ ಅಂತ ಸಂಸ್ಥೆಗಳನ್ನು ಗುರುತಿಸಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಏನಾಗ್ತದಪ್ಪ ಅಂದ್ರ ಕೊಡಲಾಗ್ತದ. ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇದನ್ನ ನಾರ್ವೆ ದೇಶದ ಒಸ್ಲೋ ನಗರದಲ್ಲಿ ಪ್ರದಾನ ಮಾಡಲಾಗ್ತದ. ಉಳಿದ ಎಲ್ಲಾ ನೊಬೆಲ್ ಪ್ರಶಸ್ತಿಗಳನ್ನ ಸ್ವೀಡನ್ ನಗರದಲ್ಲಿ ಏನಾಗ್ತದಪ್ಪ ಅಂದ್ರ ನೀಡಲಾಗ್ತದ. ನೋಡ್ರಿ, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ ಭಾರತೀಯರು ಯಾರು ಅಂದ್ರ ನೋಡ್ರಿ, ಇಬ್ರು ಅದಾರ. ಒಟ್ಟ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅದು. ಒಬ್ರು ಮದರ್ ತೆರೇಸಾ ಅವರು ಬರ್ತಾರ 1979ರಲ್ಲಿ, ಇನ್ನೊಬ್ರು ಕೈಲಾಸ್ ಸತ್ಯಾರ್ಥಿ ಅವರು ಬರ್ತಾರ 2014ರಲ್ಲಿ. ಇವ್ರು ಯಾವ್ಯಾವ ವಿಷಯಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಏನಪ್ಪಾ ಅಂದ್ರ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ, ಗಮನಿಸಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ. ಶಾಂತಿ ಕ್ಷೇತ್ರದಲ್ಲಿ ನಾವು ಇಬ್ರು ಅಂತ ಹೇಳಿದೀವಿ. ಇನ್ನೊಬ್ರು ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಾರ 2007ರಲ್ಲಿ ಪರಿಸರ ಬದಲಾವಣೆ ಕುರಿತಾದ ಅಧ್ಯಯನಕ್ಕಾಗಿ RK ಪಚೋರಿ ಅವರು ಏನ್ ಮಾಡಿದಾರಪ್ಪ ಅಂದ್ರ ಈ ಪ್ರಶಸ್ತಿನ ಸ್ವೀಕಾರ ಮಾಡ್ತಾರೆ. ಯಾವ್ದ್ರ ಯಾವ ಸಂಸ್ಥೆಯ ಪ್ರತಿನಿಧಿಯಾಗಿ ಅವರು ಈ ಪ್ರಶಸ್ತಿನ ಸ್ವೀಕಾರ ಮಾಡ್ತಾರಪ್ಪ ಅಂದ್ರ IPCC ಸಂಸ್ಥೆಯ ನೊಬೆಲ್ ಪ್ರಶಸ್ತಿನ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಕೊಟ್ಟಿಲ್ಲ ಅದನ್ನ. ಅದು ಕೊಟ್ಟಿದ್ ಯಾವ ಸಂಸ್ಥೆ ಕೊಟ್ಟಿದ? IPCC ಪ್ರಶಸ್ತಿಗೆ ಏನ್ ಮಾಡಿದಪ್ಪ ಅಂದ್ರೆ ಕೊಟ್ಟಿದ. ಈ ಸಂಸ್ಥೆ ಅವರು ಮುಖ್ಯಸ್ಥರಾಗಿದ್ರು. ಅದ್ರ ಸಲುವಾಗಿ ಇವ್ರದ್ದು ನೆನಪಿರಲಿ ನಿಮ್ಗೊಂದ್ ಚೂರ್ ಅಂತ ಏನಪ್ಪಾ ಅಂದ್ರ ನಾನು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಇಡೀ ನೊಬೆಲ್ ಪ್ರಶಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತ ನೋಡ್ರಿ, ಯಾವುದು? ಇಡೀ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತ ವಿಶೇಷವಾದ ಮಾಹಿತಿ ನೋಡ್ರಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು? ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಪ್ಪ ಅಂದ್ರ ಮಲಾಲ್ ಯೂಸುಫ್ಜೈ ಬರ್ತಾರ. ಇವ್ರು ಎಷ್ಟು ವರ್ಷಕ್ಕೆ ಈ ಪ್ರಶಸ್ತಿನ ತೆಗೆದುಕೊಳ್ತಾರ ಅಂದ್ರ 17 ವರ್ಷಕ್ಕೆ. ನಾಳೆ ಎಕ್ಸಾಮ್ ಒಳಗೆ ಕೇಳಿದಾನ, ಆಲ್ರೆಡಿ ಕೇಳದಾನ ಮತ್ತು ಕೇಳ್ತಾನ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು? ಯೂಸುಫ್ಜೈ. ಎಷ್ಟನೇ ವಯಸ್ಸಿನಲ್ಲಿ ಅವರು ಈ ಪ್ರಶಸ್ತಿನ ತೆಗೆದುಕೊಂಡ್ರು? 17ನೇ ವಯಸ್ಸಿಗೆ. ಯಾವ ವರ್ಷ? 2014. ಯಾವ ಕ್ಷೇತ್ರ ಅಂದ್ರೆ ಶಾಂತಿ ಕ್ಷೇತ್ರದಲ್ಲಿ ಇವರು ಈ ಪ್ರಶಸ್ತಿನ ತೆಗೆದುಕೊಳ್ತಾರ. ನೋಡ್ರಿ, ಈ ಮಲಾಲಾ ಯೂಸುಫ್ಜೈ ಏನದರಲ್ಲ, ಇವ್ರು ಏನ್ ಸಾಧನೆ ಮಾಡಿದ್ರು 17 ವರ್ಷಕ್ಕ? ನೋಡ್ರಿ, ಅವ್ರು ಏನ್ ಸಾಧನೆ ಮಾಡಿದ್ರಪ್ಪ ಅಂದ್ರ ಪಾಕಿಸ್ತಾನದ ಮಲಾಲಾ ಅವರ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ಹೋರಾಟ ಮಾಡಿದರು.
ಅವರು ಇಡೀ ನೊಬೆಲ್ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಈ ಗೌರವಕ್ಕೆ ಪಾತ್ರರಾದವರು. ನೋಡ್ರಿ, ಪಾಕಿಸ್ತಾನದೊಳಗ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ಅವರು ಹೋರಾಟ ಮಾಡಿದ್ರು. ಗುಂಡು ಹೊಡೆದ್ರು ಅವ್ರು ತಾಲಿಬಾನ್ ಉಗ್ರರು. ಅಷ್ಟಾದ್ರೂ ಆ ಹೆಣ್ಮಗಳು ಏನಪ್ಪಾ ಅಂದ್ರೆ ಬಿಡಲಿಲ್ಲ. ಅವ್ರು 17 ವರ್ಷಕ್ಕೆ ಏನಾಗ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಳ್ಳ. ನೊಬೆಲ್ ಪ್ರಶಸ್ತಿ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನ, ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಪ್ಪ ಅಂದ್ರ ಮಲಾಲಾ ಯೂಸುಫ್ಜೈ. ಈಕಿ ಯಾವ ದೇಶದೈಕಪ್ಪ ಅಂದ್ರ ಪಾಕಿಸ್ತಾನ. ಮಲಾಲಾ ಯೂಸುಫ್ಜೈ ಯಾವ ದೇಶದೈಕಿ? ಯಾವ ದೇಶದವರು? ಪಾಕಿಸ್ತಾನ. ನೋಡ್ರಿ, ಈ ಮಲಾಲಾ ಯೂಸುಫ್ಜೈ ಮತ್ತು ಕೈಲಾಸ್ ಸತ್ಯಾರ್ಥಿ, ನೆನಪಿಟ್ಟುಕೋರಿ, ಕೈಲಾಸ್ ಸತ್ಯಾರ್ಥಿ ಇವ್ರಿಬ್ರು ಏನಪ್ಪಾ ಅಂದ್ರ ಒಂದೇ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರ ಪ್ರಶಸ್ತಿ ಅಂತ ತೆಗೆದುಕೊಳ್ಳೋದು. ಯಾವ ಕ್ಷೇತ್ರ ಅಂದ್ರ ಶಾಂತಿ ಕ್ಷೇತ್ರ. ಮತ್ತೆ ಅವರು ಮಕ್ಕಳ ಏನಪ್ಪಾ ಅಂದ್ರ ಮಕ್ಕಳ ಸಲುವಾಗಿ ಹೋರಾಟ ಮಾಡಿದ್ರು. ಇವರು ಸಹ ಏನಪ್ಪಾ ಅಂದ್ರ ಮಕ್ಕಳ ಸಲುವಾಗಿ ಹೋರಾಟ ಮಾಡಿದ್ರು. ಇಬ್ಬರಿಗೆ ಏನಾಗ್ತದಪ್ಪ ಅಂದ್ರ ಪ್ರಶಸ್ತಿನ, ಶಾಂತಿ ಕ್ಷೇತ್ರ ಪ್ರಶಸ್ತಿನ ಶೇರ್ ಮಾಡ್ಕೋತಾರೆ. ಯಾರು? ಕೈಲಾಸ್ ಸತ್ಯಾರ್ಥಿ ಮತ್ತು ಮಲಾಲಾ ಯೂಸುಫ್ಜೈ. ನೆಕ್ಸ್ಟ್, ಇನ್ನು ಅತ್ಯಂತ ಹಿರಿಯ ವ್ಯಕ್ತಿ ಯಾರು? ಇಡೀ ನೊಬೆಲ್ ಇತಿಹಾಸದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾನ್ ಬಿ ಗುಡ್ ಎನಫ್ ಅಂತ ಬರ್ತಾರೆ. ಜಾನ್ ಬಿ ಗುಡ್ ಎನಫ್ ಎಷ್ಟು ವರ್ಷ ಅಂದ್ರ 97 ವರ್ಷ. ಯಾವ ವರ್ಷ ಅಂದ್ರೆ 2019. ಕ್ಷೇತ್ರ ಅಂತ ಕೇಳಿದಾಗ ರಸಾಯನ ಶಾಸ್ತ್ರ ಬರ್ತದ. ಇವ್ರು ಏನ್ ಸಂಶೋಧನೆ ಮಾಡಿದ್ರಪ್ಪ ಅಂದ್ರ ಅಮೆರಿಕದ ವಿಜ್ಞಾನದ ಇವರು ಲಿಥಿಯಂ ಅಯಾನು ಬ್ಯಾಟರಿಗಳ ಅಭಿವೃದ್ಧಿಗಾಗಿ ಮಾಡಿದ ಸಂಶೋಧನೆಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ನಾವೆಲ್ಲ ಇವತ್ತು ಮೊಬೈಲ್ ಒಳಗೆ ಬಳಕೆ ಮಾಡ್ತೀವಲ್ಲ ಬ್ಯಾಟ್ರಿ, ನಾವೆಲ್ಲ ಇವತ್ತು ಮೊಬೈಲ್ ಒಳಗೆ ಏನು ಬಳಸ್ತೀವಲ್ಲ ಬ್ಯಾಟ್ರಿ, ಅದು ಎಂತ ಬ್ಯಾಟ್ರಿ ಆಗ್ಯದಪ್ಪ ಅಂದ್ರೆ ಲಿಥಿಯಂ. ಯಾವ ಬ್ಯಾಟ್ರಿ ಆಗ್ಯದ? ಲಿಥಿಯಂ ಅಯನ್ ಬ್ಯಾಟ್ರಿ ಆಗ್ಯದ. ಅದನ್ನ ಸಂಶೋಧನೆ ಮಾಡಿದವ್ರು ಯಾರಪ್ಪ ಅಂದ್ರ ಜಾನ್ ಬಿ ಗುಡ್ ಎನಫ್ ಅನ್ನೋರು ಏನಪ್ಪಾ ಅಂದ್ರ ಇದನ್ನ ಸಂಶೋಧನೆ ಮಾಡ್ತಾರ. ಇನ್ನ ಮಲಾಲಾ ಅವರಿಗಿಂತ 1915ರಲ್ಲಿ ಭೌತಶಾಸ್ತ್ರ ಪ್ರಶಸ್ತಿ ಪಡೆದ ಲಾರೆನ್ಸ್ ಬ್ರಾಗ್ ಅತ್ಯಂತ ಕಿರಿಯ ನೊಬೆಲ್ ಪುರಸ್ಕೃತರಾಗಿದ್ದರು. ನೋಡ್ರಿ, ಈ ಮಲಾಲಾ ಯೂಸುಫ್ಜೈಗಿಂತ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಾಗಿದ್ರಪ್ಪ ಅಂದ್ರ ಲಾರೆನ್ಸ್ ಬ್ರಾಗ್ ಅವರು ಆಗಿದ್ರು. ಯಾರಾಗಿದ್ರು? ಲಾರೆನ್ಸ್ ಬ್ರಾಗ್ ಅವರು ಆಗಿದ್ರು. ಆದ್ರ ಅವ್ರು ಎಷ್ಟು ವರ್ಷಕ್ಕೆ ತೆಗೆದುಕೊಂಡಿದ್ರಪ್ಪ ಅಂದ್ರೆ 25ನೇ ವರ್ಷಕ್ಕೆ ಏನಪ್ಪಾ ಅಂದ್ರೆ ತೆಗೆದುಕೊಂಡಿದ್ರು. ಮಲಾಲಾ ಯೂಸುಫ್ ಏನಪ್ಪಾ ಅಂದ್ರ 17ನೇ ವಯಸ್ಸಿಗೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡು ಅವರ ದಾಖಲೆ ಅಂದ್ರ ಅವರ ಇತಿಹಾಸನದ ಅದನ್ನ ಏನಾಗ್ತದಪ್ಪ ಅಂದ್ರ ಮುರಿತಾರೆ. ಯಾರು ಮುರಿತಾರ? ಮಲಾಲಾ ಯೂಸುಫ್ಜೈ. ಹಾಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಂತ ಹೇಳಿದಾಗ ಏನ್ ಹೇಳ್ಬೇಕು ನಾವ್ ಇವಾಗ? ಮಲಾಲಾ ಯೂಸುಫ್ಜೈ ಅಂತ ಹೇಳ್ಬೇಕು. ಎರಡನೇ ಕಿರಿಯ ವ್ಯಕ್ತಿ ಯಾರಂತ ಕೇಳಿದಾಗ ಲಾರೆನ್ಸ್ ಬ್ರಾಗ್ ಅಂತ ಹೇಳ್ಬೇಕು. ಅರ್ಥ ಆಯ್ತು? ನೆಕ್ಸ್ಟ್ ನೋಡ್ರಿ, ಆಲ್ರೆಡಿ ಮಲಾಲಾ ಯೂಸುಫ್ಜೈ ಏನಪ್ಪಾ ಅಂದ್ರ ಇದನ್ನ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ನೋಡ್ರಿ, ಇದೆಲ್ಲ ಡಿಸ್ಕಸ್ ಆಗ್ಯದ. ನೆಕ್ಸ್ಟ್, ನೊಬೆಲ್ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿಗಳು ಯಾವ್ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು? 1901 ಅನ್ನೋದೈತಿ. ನೊಬೆಲ್ ಪ್ರಶಸ್ತಿಯನ್ನು ಮೊದಲಿಗೆ ಯಾವ ವರ್ಷ ನೀಡಲಾಯ್ತು ಅಂದ್ರ 1901ರಲ್ಲಿ ನೀಡಲಾಯ್ತು. 5 ಕ್ಷೇತ್ರದೊಳಗೆ ನೀಡಲಾಯ್ತು ಮೊದಲಿಗೆ. ಇನ್ನ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಯಾರು? ರಸಾಯನಶಾಸ್ತ್ರ, ವೈದ್ಯಶಾಸ್ತ್ರ ಇವೆಲ್ಲ ಕೊಟ್ಟಿದ್ದು. ಒಂದ್ಸಲ ವಿಡಿಯೋ ಪಾಸ್ ಮಾಡ್ರಿ, ಎಲ್ಲ ಒಂಚೂರು ಏನಪ್ಪಾ ಅಂದ್ರೆ ಓದ್ಕೋರಿ. ವಿಡಿಯೋ ತುಂಬಾ ಲೆಂತ್ ಆಗ್ತಿದೆ. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಅದ ನೋಡ್ರಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಬರ್ತಾರ ಅಂದ್ರ ಮೇರಿ ಕ್ಯೂರಿ ಅವರು ಬರ್ತಾರೆ. ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರ ಪ್ರಶ್ನೆ ಕೇಳಿದ. ಏನ ಪ್ರಶ್ನೆ ಕೇಳಿದ್ರ ನೊಬೆಲ್ ಪ್ರಶಸ್ತಿಯನ್ನು 2 ಬಾರಿ ಪಡೆದಂತ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿತಾನೆ. 2 ಬಾರಿ. ನಮಗ್ ಒಂದ್ಸಲ ಶಿಖರನ ಸಾಕಾಗ್ಯದ ಅಂತ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿಯನ್ನು 2 ಸಲ ಯಾರು ತೆಗೆದುಕೊಳ್ತಾರಪ್ಪ ಅಂದ್ರ ಮೇರಿ ಕ್ಯೂರಿ ತೆಗೆದುಕೊಳ್ತಾರ. ಯಾರು? ಮೇರಿ ಕ್ಯೂರಿ ಅವ್ರ ಏನಪ್ಪಾ ಅಂದ್ರ ತೆಗೆದುಕೊಳ್ತಾರ. ಯಾವ ವರ್ಷ ತೆಗೆದುಕೊಂಡ್ರಂದ್ರ 1903. ಯಾವ ಕ್ಷೇತ್ರ ಅಂದ್ರ ಭೌತಶಾಸ್ತ್ರ. ನೋಡ್ರಿ, ಇವರು ವಿಕಿರಣಶೀಲತೆಯ ಸಂಶೋಧನೆಗಾಗಿ ಈ ಪ್ರಶಸ್ತಿ ಪಡೆದರು. ವಿಶೇಷತೆ ನೋಡ್ರಿ, ಮೇರಿ ಕ್ಯೂರಿ ಅವರು 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯು. ಒಂದು 1903ರಲ್ಲಿ ಭೌತಶಾಸ್ತ್ರ, ಇನ್ನೊಂದು 1911ರಲ್ಲಿ ರಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರ ಕೌತಾರೆ. ಇವರು ಯಜಮಾನರು ಸಹ ಏನಪ್ಪಾ ಅಂದ್ರ ನೊಬೆಲ್ ಪ್ರಶಸ್ತಿ ಅಂತ ತೆಗೆದುಕೊಳ್ತಾರೆ. ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ ಮೇರಿ ಕ್ಯೂರಿ ಅವ್ರು ಬರ್ತಾರ. ನೊಬೆಲ್ ಪ್ರಶಸ್ತಿಯನ್ನು ಫ್ಯಾಮಿಲಿ ಸಮೇತ ಹಂಚಿಕೊಂಡವ್ರು ಯಾರು? ಫ್ಯಾಮಿಲಿಯಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 2 ವ್ಯಕ್ತಿಗಳು ಯಾರು ತೆಗೆದುಕೊಂಡಾರ ಅಂದ್ರೆ ಮೇರಿ ಕ್ಯೂರಿ ಮತ್ತು ಅವ್ರ ಯಜಮಾನರು ಬರ್ತಾರ. ನೊಬೆಲ್ ಪ್ರಶಸ್ತಿನ 2 ಬಾರಿ ತೆಗೆದುಕೊಂಡವರು ಯಾರಂದ್ರ ಮೇರಿ ಕ್ಯೂರಿ ಅವ್ರು ಬರ್ತಾರ. ಒಂದು 1903ರಲ್ಲಿ ಭೌತಶಾಸ್ತ್ರ, 1911ರಲ್ಲಿ ರಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರೆ ಇವ್ರು ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ಇನ್ನ ಮೊದಲ ಭಾರತೀಯ ವ್ಯಕ್ತಿ ಯಾರನ್ನೋದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ.
ನೆಕ್ಸ್ಟ್ ಮೊದಲ ಭಾರತೀಯ ಮಹಿಳೆ ಯಾರು ಅನ್ನೋದು ಮದರ್ ತೆರೇಸಾ ಅನ್ನೋದು ಏನಪ್ಪಾ ಅಂದ್ರೆ ನಾವು ಡಿಸ್ಕಸ್ ಅನ್ನ ಮಾಡಿದ್ದೀವಿ. ನೋಡಿ ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಾವು ನೊಬೆಲ್ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅಬೆಲ್ ಪ್ರಶಸ್ತಿ, ಪುಲಿಜರ್ ಪ್ರಶಸ್ತಿ, ಫೀಲ್ಡ್ ಮೆಡಲ್ ಪ್ರಶಸ್ತಿ, ರಾಮಾನುಜನ್ ಪ್ರಶಸ್ತಿ ಕುರಿತು ಏನಪ್ಪಾ ಅಂದ್ರೆ ನಾವು ಅಧ್ಯಯನ ಮಾಡೋಣ. ಇಲ್ಲಿವರೆಗೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.